ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಎಸ್ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಧ್ಯಾನ ಯೋಗದ 10ನೇ ಶ್ಲೋಕ ಮತ್ತೆ 17ನೇ ಶ್ಲೋಕವನ್ನ ಮನನ ಮಾಡೋಣ. 10ನೇ ಶ್ಲೋಕ ಏನ್ ಹೇಳ್ತಾ ಇದೆ? ಇದು ಧ್ಯಾನ ಯೋಗ. ನಾವು ಕರ್ಮಯೋಗ ಎಲ್ಲ ಮುಗಿಸಿದ್ವಿ. ಜ್ಞಾನ ಕರ್ಮ ಸನ್ಯಾಸ ಯೋಗ ಎಲ್ಲ ಮುಗಿಸಿದ್ವಿ. ಇವಾಗ ಧ್ಯಾನ ಯೋಗ ಹೇಗೆ ಒಂದೊಂದು ಹಂತದಲ್ಲಿ ಸಹ ನಮ್ಮನ್ನ ಹೇಗೆ ಪ್ಯೂರಿಫೈ ಮಾಡ್ಕೊಳ್ಳೋದು ಅನ್ನೋದನ್ನ ಶ್ರೀಕೃಷ್ಣ ಹಂತ ಹಂತವಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಏಕೆಂದರೆ ಸಾಮಾನ್ಯ ಮನುಷ್ಯನಿಗೆ ಮನಸ್ಸಿನಲ್ಲಿ ಬೇಕಾದಷ್ಟು ವಾಸನೆಗಳು ಎಲ್ಲ ತುಂಬಿ ಕೂಡಿರುತ್ತೆ. ಹಾಗಾಗಿ ಆತ್ಮಜ್ಞಾನ ಸರಿಯಾಗಿ ಕರಗತ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಮತ್ತೆ ಜೀವನವನ್ನು ಈ ಆತ್ಮನ ಒಂದು ಜ್ಞಾನವನ್ನು ಪಡೆದು ಜೀವನ ಮಾಡಿದ್ರೇನೆ ಒಂದು ರೀತಿಯಲ್ಲಿ ಜೀವನ ಮಾಡ್ತೀವಿ. ಆ ಒಂದು ಜ್ಞಾನ ಇಲ್ಲದೆ ಇದ್ದಾಗ ನಾವು ಲೌಕಿಕ ಜೀವನವನ್ನ ಬೇರೆ ರೀತಿಯಲ್ಲೇ ಭಯದಿಂದ ನಾವು ಜೀವನ ಮಾಡ್ತೀವಿ. ಆ ವ್ಯತ್ಯಾಸ ಪೂರ್ತಿಯಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಆತ್ಮಜ್ಞಾನವನ್ನ ಪಡೆದುಕೊಳ್ಬೇಕು. ನಮ್ಮ ನಿಜ ಸ್ವರೂಪದಲ್ಲಿ ನಿಂತು ನಾವು ಜೀವನವನ್ನ ನಡೆಸಬೇಕು. ಇದು ಒಂದು ಧ್ಯಾನ ಯೋಗ ಅನ್ನೋದು ಇದು ಒಂದು ಸಾಧನೆಯ ಒಂದು ಹಂತ. ಇಲ್ಲಿ ಏನ್ ಹೇಳ್ತಾರೆ, ಹೇಗೆ ಸಾಧನೆಯನ್ನ ಮಾಡಬೇಕು? 10ನೇ ಶ್ಲೋಕದಲ್ಲಿ ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತ ಚಿತ್ತಾತ್ಮ ನಿರಾಶಿರ್ ಅಪರಿಗ್ರಹ. ಅದರ ಅರ್ಥ, ಯೋಗದ ಸ್ಥಿತಿಯನ್ನು ಬಯಸುವವರು ಏಕಾಂತದಲ್ಲಿ ನೆಲೆಸಬೇಕು. ನಿಯಂತ್ರಿತ ಮನಸ್ಸು ಮತ್ತು ದೇಹದಿಂದ ನಿರಂತರವಾಗಿ ಧ್ಯಾನದಲ್ಲಿ ತೊಡಗಬೇಕು. ಭೋಗದ ಆಸೆಗಳನ್ನು ಮತ್ತು ವಿಷಯ ಮೋಹವನ್ನು ತೊಡೆದು ಹಾಕಬೇಕು. ಇದು ಪದಶಃ ಅರ್ಥ, ಯೋಗಿ ಅಂದರೆ ಒಬ್ಬ ಯೋಗಿ ಯುಂಜೀತ ಧ್ಯಾನದಲ್ಲಿ ನಿರತರಾಗಿ ಉಳಿಯಬೇಕು. ಸತತಂ ನಿರಂತರವಾಗಿ, ಆತ್ಮಾನಂ ಸ್ವಯಂ ರಹಸಿ ಏಕಾಂತದಲ್ಲಿ, ಸ್ಥಿತಃ ಉಳಿದಿರುವ, ಏಕಾಕಿ ಒಂಟಿಯಾಗಿ, ಯತಚಿತ್ತಾತ್ಮ ನಿಯಂತ್ರಿತ ಮನಸ್ಸು ಮತ್ತು ದೇಹದೊಂದಿಗೆ, ನಿರಾಶಿಹಿ ಆಸೆಗಳಿಂದ ಮುಕ್ತ, ಅಪರಿಗ್ರಹ ಆಸ್ತಿಯ ಆಸೆಗಳಿಂದ ಮುಕ್ತ. ಇದರ ಬಗ್ಗೆ ಒಂದಷ್ಟು ಚಿಂತನೆಯನ್ನ ಮಾಡೋಣ. ಅಲ್ಲಿ ಏಕಾಂತ ಅಂತ ಕೊಟ್ಟಿದ್ದಾರೆ. ನಿಯಂತ್ರಿತ ದೇಹ ಮತ್ತು ಮನಸ್ಸು, ಭೋಗದ ಆಸೆ ಮತ್ತು ವಿಷಯ ಮೋಹ ಇವನ್ನೆಲ್ಲ ತೊರೆದು ಬಿಡು ಅಂತ ಹೇಳ್ತಾ ಇದ್ದಾರೆ. ಅದೊಂದು ಸ್ವಲ್ಪ ವಿವರಿಸಿ ಹೇಳ್ತೀರಾ ರತ್ನಾಜಿ? ಹಾ ಮ್ಯಾಮ್. ಕ್ವಶನ್ ನೋಡಿ. ಹಾ ಏಕಾಂತ ಅಂದ್ರೆ ಏನು? ನಿಯಂತ್ರಿತ ದೇಹ ಮನಸ್ಸು, ಭೋಗದ ಆಸೆ ಮತ್ತು ವಿಷಯ ಮೋಹ. ಏಕಾಂತ ಅಂತ ಅಂದ್ರೆ ಮ್ಯಾಮ್, ನಾವು ಬಯಸಿದ ಹಾಗೆ ಏಕಾಂತವಾಗಿರೋದು ಅಂದ್ರೆ ಒಂಟಿಯಾಗಿ ಆದ್ರೂ ಇರ್ಬೋದು ಅಥವಾ ಸ್ನೇಹಿತರ ಜೊತೆನೋ ಮಕ್ಳು, ಬಟ್ ಏಕಾಂತವಾಗಿರೋದು ಅಂತ ಅಂದ್ರೆ ಆ ತನಗ್ ಬೇಕಾದ ಹಾಗೆ ಯಾರ್ದೇ ಡಿಸ್ಟರ್ಬೆನ್ಸ್ ಇಲ್ದ ಹಾಗೆ ಇರೋವಂಥದ್ದು ಏಕಾಂತ ಅಂತ ನಾನ್ ಅನ್ಕೊಂಡಿದೀನಿ ಮ್ಯಾಮ್. ಹಂಗೆ ಪ್ರಶ್ನೆ ಹಾಕಿ ಮ್ಯಾಮ್. ನನಗೆ ಬೇಕಾಗಿರೋ ಹಾಗೆ ಅಂತಂದ್ರೆ ನನಗೆ ಮೋಜು ಮಾಡ್ಕೊಂಡಿರೋದು ಇಷ್ಟ. ಅದು ಏಕಾಂತ ಆಗತ್ತಾ? ಇಲ್ಲ, ಅದು ಏಕಾಂತ ಆಗಲ್ಲ. ಅಂದ್ರೆ ನಿಶಬ್ದವಾದ ಪರಿಸರ, ಹ್ಮ್ ಅದಲ್ಲಿ ಏಕಾಂತ ಅಂತ ಅಂದ್ರೆ ನಾನು ಮಾತ್ರ ಇರ್ಬೇಕು. ನಾನು ಮಾತ್ರ ಒಬ್ರೆ
ಒಬ್ರೇ ಇರುವಂತಹ ಇರೋದಕ್ಕೆ ಏಕಾಂತ ಅಲ್ವಾ ಮ್ಯಾಮ್? ಏಕಾಂತ. ಅದು ಮಾನಸಿಕ ಹಂತದಲ್ಲಾದರೂ ಆಗ್ಬೋದು, ಅಥವಾ ಈ ಒಂದು ದೈಹಿಕ ಹಂತದಲ್ಲಾದರೂ ಆಗಬಹುದು. ಒಬ್ಬರೇ ಅಂತಂದರೆ ಈ ಎರಡು ರೀತಿಯಲ್ಲೂ ತೆಗೆದುಕೊಳ್ಬೋದು. ಎಷ್ಟು ಒಂದು ಮಾರ್ಕೆಟ್ ಪ್ಲೇಸಲ್ಲಿದ್ದರೂ ನಾನು ಒಬ್ಬಳೇ ಇರಬಹುದು ತಾನೇ. ನನ್ನ ಮನಸ್ಸಿನಲ್ಲಿ ನನಗೆ ಬೇರೆಯವರು ಯಾರ ಚಿಂತೆನೂ ಇಲ್ಲದೇ ಇದ್ದರೆ ನಾನೊಬ್ಬಳೇ ಇರ್ತೀನಿ. ಮಾರ್ಕೆಟ್ ಪ್ಲೇಸ್ ಆಗಿರಬಹುದು. ಹೌದು ಹೌದು ಮ್ಯಾಮ್. ಮತ್ತು ಇಲ್ಲ, ನಾನು ಯಾರು ಇಲ್ಲದೆ ಇರೋ ಜಾಗದಲ್ಲಿ ಹೋಗ್ತೀನಿ, ಹಿಮಾಲಯಕ್ಕೆ ಕೂತ್ಕೊಳ್ತೀನಿ ಅಂತಂದರೆ ನನಗೆ ಈ ಸಂಸಾರ, ಈ ದೇಶ, ಇದ್ರ ಬಗ್ಗೆ ನಾನು ಚಿಂತನೆ ಮಾಡ್ತೀನಿ, ನನ್ನ ಆಸ್ತಿ ಪಾಸ್ತಿಗಳ ಮೇಲೆ ಚಿಂತನೆ ಮಾಡ್ತಾ ಇದ್ದರೆ ಅದೇಕಂತ ಆಗತ್ತಾ? ಇಲ್ಲ ತಾನೆ. ಆಗಲ್ಲ ma'am. ಇಲ್ಲ ಇಲ್ಲ, ಮನಸ್ಸು ಒಂದ್ ಕಡೆ ದೇಹ ಒಂದ್ ಕಡೆ ಬಿಟ್ರೆ ಅದು ಏಕಾಂತ ಆಗಲ್ಲ ಮ್ಯಾಮ್. ನಾವ್ ಎಂತ ಹ್ಮ್. ಪ್ಲೇಸ್ ಅಲ್ಲೇ ಇದ್ರೂ ಅದು ಎರಡೂ ನಮ್ಮ ಹಿಡಿತದಲ್ಲಿ ಇದ್ರೆ ಅದು ಏಕಾಂತ ಆಗುತ್ತೆ. ಅಲ್ವಾ ಅದಕ್ಕೆ ಮ್ಯಾಮ್? ಈಗ ನಾವ್ ಜೀವನದಲ್ಲಿ ಎಲ್ಲಾನು ತೊರೆದು ಯಾವ್ದೋ ಒಂದ್ ಪ್ಲೇಸ್ ಅಲ್ಲಿ ಹೋಗಿ ಕುತ್ಕೊಂಡ್ರು ಕೂಡ ನಮ್ ಮನಸ್ಸುಗಳು ಇಲ್ಲಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಅದು ಏಕಾಂತ ಅಂತ ಅನ್ನಿಸ್ಕೊಳಲ್ಲ. ಅಲ್ಲ, ಮತ್ತೆ ಮನಸ್ಸು ಶಾಂತವಾಗೂ ಇರಲ್ಲ ಶಾಂತವಾಗೂ ತಾನೆ. ಇರಲ್ಲ. ಹೌದು ಹೌದು. ಮಾರ್ಕೆಟ್ ಪ್ಲೇಸಲ್ಲೇ ಇದ್ರೂ ಸಹ ಎಷ್ಟು ಗಲಿಬಿಲಿ, ಎಷ್ಟು ಇದಾಗಿದ್ರೂ ಒಂಚೂರು ವಿಚಲಿತರಾಗದೇ ಇರುವಂತಹ ಜನ ಎಷ್ಟೋ ಜನ ಇರ್ತಾರೆ ತಾನೇ. ಕೂಲಾಗಿ ಇರೋರು ಇರಲ್ವೇ? ಇರ್ತಾರೆ. ಹೌದು ಹೌದು ಕೆಲವು ಡಿಸ್ಟರ್ಬ್ ಆಗಬಹುದು, ಅಂದರೆ ಮೆಜಾರಿಟಿ ಡಿಸ್ಟರ್ಬ್ ಆಗಬಹುದು. ಹೌದು ಹೌದು ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸ್ತಾ ಇದ್ದಾಗ ಡಿಸ್ಟರ್ಬ್ ಆಗ್ತಾರೆ. ಇಲ್ಲ ಹೌದು ಹೌದು ಅಂತಂದ್ರೆ ಡಿಸ್ಟರ್ಬ್ ಆಗಲ್ಲ. ಕೂಲಾಗಿ ಇದ್ದಿದ್ದೆ ನಡೆದಿದ್ದೆ ಅವನೇನು ಅಂತ ಅಂದ್ಬಿಟ್ಟು ನಾನು ಯಾತಕ್ಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಇದ್ರೆ ಅಲ್ಲಿ ನಿಂತ್ಕೊಂಡಿದ್ರೆ ಮಾರ್ಕೆಟ್ ಹತ್ರ ಆ ಕಡೆ ಹೋಗು ಅಂತಾರೆ, ನಮ್ಮ ಅಂಗಡಿ ಮುಂದೆ ನಿಂತ್ಕೊಳ್ಬೇಡ ಅಂತಾರೆ. ಈ ಕಡೆ ಹೌದು ಹೌದು ಹಾ, ಈ ಕಡೆ ಬಾ ಅಂತಾರೆ, ಹೀಗೆಲ್ಲ ಮಾಡ್ತಾರೆ. ಆದ್ರೆ ನಾನು ಡಿಸ್ಟರ್ಬ್ ಆಗಬಾರ್ದು. ಏನಪ್ಪ, ನಾನು ಇಲ್ಲಿ ನಿಂತ್ಕೊಂಡಿದ್ರೆ ಯಾಕೆ ಅವನು ಅನ್ಬೇಕು ಅಂತ ಹೋದ್ರೆ ಅವಾಗ ನನ್ಗಿನ್ನೂ ಜಾಸ್ತಿ ತೊಂದರೆಗಳೇ ಆಗತ್ತೆ. ಹೌದು ಇಲ್ಲ, ಹೌದು ನಾನು ಏನಾದರೂ ತಪ್ಪು ಮಾಡ್ತಿದ್ದೀನ ಇಲ್ವಾ, ನಾನು ಸರಿಯಾಗಿದ್ದೀನಾ, ಅವನು ಹೇಳಿದ್ದು ಸರಿಯಾಗಿದೆಯಾ ಅಂತ ಯೋಚನೆ ಮಾಡಿದಾಗ ನಾನು ತಿದ್ದುಕೊಳ್ಬೇಕಾದ್ರೆ ನಾನು ತಿದ್ದುಕೊಳ್ತೀನಿ. ಇಲ್ಲ, ನಾನು ಕರೆಕ್ಟ್ ಪ್ಲೇಸ್ ಆಗಿದ್ದರೆ ಅವನು ಏನು ಮಾಡೋಕ್ಕಾಗಲ್ಲ, ನಾನು ಅಲ್ಲೇ ಇದ್ದರೆ ಅಲ್ವಾ. ಹೌದು ಹೌದು ಮ್ಯಾಮ್. ಈ ರೀತಿ ವಿಚಾರಗಳನ್ನ ಮಾಡಬೇಕಾಗತ್ತೆ. ಅದು ಆವಾಗ ಡಿಸ್ಟರ್ಬ್ ಆಗದೆ ಇರುವಂತಹದ್ದೇ ಏಕಾಂತ. ಅಂದರೆ ಅಲ್ಲಿ ನನ್ನ ಮನಸ್ಸಿನಲ್ಲಿ ಇನ್ನು ಅನ್ಯರಿಗೆ ಸ್ಥಳ ಇಲ್ಲದೆ ಇರುವಂತಹದ್ದು ಇಲ್ಲ. ಏಕಾಂತ. ಆ, ನಿಯಂತ್ರಿತ ದೇಹ ಮತ್ತು ಮನಸ್ಸು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಅದು ಅದಕ್ಕೆ ಆಲ್ಮೋಸ್ಟ್ ಹೇಗೆ ಕವರ್ ನಿಮ್ಮ ಆಯ್ತಲ್ಲ ಮ್ಯಾಮ್. ಈಗ ನಾವೆಲ್ಲೇ ಇದ್ರೂ ನಮ್ಮ ಸ್ಥಿತಿ ಸ್ಥಾಪಕನ ನಾವು ಕಾಪಾಡ್ಕೋಬೇಕು. ನಮ್ಮ ಮನಸ್ಸನ್ನ ಸುಮ್ನೆ ಅರಿ ಬಿಡಬಾರ್ದು ಅಂತ. ಈಗ ನೀವ್ ಹೇಳ್ದಂಗೆ ಅವ್ರೇನೋ ತಗೋತಿದ್ದಾರೆ, ಅವ್ರೆಲ್ಲೋ ಹೋಗ್ತಿದ್ದಾರೆ, ಅದನ್ನೆಲ್ಲ ಫೋಕಸ್ ಮಾಡೋ ಬಿಟ್ಲು ನಾವ್ ಏನನ್ನ ಅನ್ಕೊಂಡಿದೀವಿ ಅದ್ರ ಬಗ್ಗೆ ನಮ್ ಗಮನ ಇದ್ರೆ ನಮ್ಮ ದೇಹ ಮನಸ್ಸು ನಮ್ಮ ಸ್ವಾಧೀನದಲ್ಲಿ ಇರತ್ತೆ. ಅಯ್ಯೋ ಇದ್ ತಾನೇ ತಗೊಂಡ್ರೆ ಆಯ್ತು, ಇದ್ರ ಬಗ್ಗೆ ತಾನೇ ಯೋಚನೆ ಮಾಡಿದ್ರೆ ಆಯ್ತು, ಹಾ ನೀನ್ ಹೇಳು, ಹಾ ನೀನ್ ಏನ್ ಮಾಡ್ತಿದ್ದೆ, ಓ ನೀ ಅಲ್ಲೋಗ್ತಿ, ಆತರ ಮಾಡಕ್ ಹೋದಾಗ ಯಾವ್ದೂ ಕಂಪ್ಲೀಟ್ ಮಾಡಕ್ ಆಗಲ್ಲ ಮ್ಯಾಮ್. ಯಾವ್ದೂ ಸರಿ ಹೋಗಲ್ಲ ಅಲ್ವಾ? ಈ ಕಡೆ ಅವ್ರ ಕಡೆ ಫೋಕಸ್ ಮಾಡಂಗೆ ಅವ್ರಿಗೆ ಹೆಲ್ಪು ಆಗಲ್ಲ, ಈ ಕಡೆ ನಾವೇನ್ ಅನ್ಕೊಂಡಿದ್ವಿ ಅದು ನೀಟಾಗಿ ಕಂಪ್ಲೀಟ್ ಆಗಲ್ಲ. ಈಗೇನೋ ಹ್ಮ್ ದೇವ್ರ ಧ್ಯಾನಕ್ಕೆ ಕೂತಿರ್ತೀವಿ ಅನ್ಕೊಂಡ್ರು, ಈಗ ನೀವು ತೋರ್ಸಿರೋ ಪಿಕ್ಚರ್ ಮೂಲಕ ನೋಡೋದಾದ್ರೆ ಹ್ಮ್ ಸುಮ್ನೆ ನಾವ್ ಕೂತಿರ್ತೀನಿ, ಅಕ್ಕಪಕ್ಕ ಏನೋ ಒಂದ್ ಪ್ರಾಣಿ ಬಂತು ಅಂತನೋ ಅಥವಾ ಈ ಕಡೆ ಯಾರೋ ಹ್ಮ್ ಜನ ಬಂದ್ರು ಅಂತನೋ ನನ್ ಮನ್ಸು ವಿಚಲಿತ ಆಗ್ತಾ ಇದ್ರೆ ನಾನು ಅಲ್ಲಿ ಹ್ಮ್ ಕೂತ್ಕೊಂಡಿರೋದು ಏನು ನಂಗೆ ಪಲ್ಸಲ್ಲ. ಅಂಡ್ ನಾನು ಅದ್ ಹ್ಮ್ ಕೂತಿದ್ದಕ್ಕೂ ನನಗೆ ಒಂದು ಶಾಂತಿನೂ ಸಿಗೋದಿಲ್ಲ. ನನ್ಗೆ ಅಲ್ಲೇ ಅನ್ನಿಸ್ತಿರುತ್ತೆ, ಹ್ಮ್ ಅಯ್ಯೋ ನಾನು ಕೂತಿರೋ ಕೆಲ್ಸನೇ ಬೇರೆ ಬಟ್ ನನ್ ಮನಸ್ಸಿನ ಚಿಂತನೆನೇ ಬೇರೆ ಆಗ್ತಿದ್ಯಲ್ಲ ಹ್ಮ್ ಅನ್ನೋದು ಬಂದ್ಬಿಡುತ್ತೆ ಮ್ಯಾಮ್ ಅಲ್ಲಿ. ಅವಾಗ ಅಲ್ವಾ. ಯಾವ್ದು ಧ್ಯಾನ ಅದು ಫಲಿಸೋದು ಇಲ್ಲ, ನಮ್ಗೂನು ಕೂಡ ಗೊತ್ತಾಗ್ಬಿಡುತ್ತೆ ಅವಾಗ್ಲೇ ನಾನ್ ಮಾಡಕ್ ಆಗ್ಲೇ ಇಲ್ಲ ಅನ್ನೋದು ಕೂಡ ಹ್ಮ್ ಗೊತ್ತಾಗುತ್ತೆ, ಅದಕ್ಕೆ ಫಲ ಕೂಡ ಸಿಗೋದಿಲ್ಲ. ಹ್ಮ್ ಕರೆಕ್ಟ್. ಅಂದ್ರೆ ಕೆಲವರು ಮಾತ್ರ ತನ್ನ ತಪ್ಪನ್ನ ತಾನು ಗುರುತಿಸ್ಕೊಳ್ಳೋಕೆ ಸಾಧ್ಯ ಆಗೋದು. ಅದು ಹಂತಗಳೇ ಇರುತ್ತೆ. ಕೆಲವರಿಗೆ ನಾನು ಮಾಡ್ತಾ ಇರೋ ತಪ್ಪು ಅನ್ನೋದು ಸಹ ಗೊತ್ತಾಗಲ್ಲ. ಅದು ಒಂದು ಹಂತ. ಓಕೆ. ಅದಕ್ಕಿಂತ ಅಂದ್ರೆ ಸ್ವಲ್ಪ ಅವ್ರು ಮೇಲಕ್ಕೆ ಅಸ್ಯೂಮ್ ಬಂದಾಗ ಮಾಡ್ಕೋತಾರ ಮ್ಯಾಮ್? ಆ ಹಂತದಲ್ಲಿ ಅಸ್ಯೂಮ್ ಮಾಡ್ಕೊಳ್ಳೋದ ಅಥವಾ ಅವ್ರಿಗೆ ಗೊತ್ತಾಗೋದೇ ಇಲ್ವಾ? ಗೊತ್ತಾಗದೇ ಇರೋದು ಒಂದು ಹಂತ. ಓಕೆ. ಗೊತ್ತಾಗಿನೂ ಅದರಿಂದ ಹೊರಕ್ಕೆ ಬರೋಕ್ಕೆ ಆಗದೆ ಇರುವಂಥದ್ದು ಇನ್ನೊಂದು ಹಂತ.
ಹಾ. ಆಮೇಲೆ ಪ್ರಯತ್ನ ಪೂರ್ವಕವಾಗಿ ಆ ಹಂತದಿಂದ ಮೇಲಕ್ಕೆ ಬರೋದು, ಎಲ್ಲವನ್ನೂ ಸಹ ಈ ಮನಸ್ಸೇ ಮೇಲಕ್ಕೆ ಎತ್ತರಿಸೋದು. ಹಾ ಆ ಮ್ಯಾಮ್. ಮನಸ್ಸಿಗೆ ಆ, ನಾವು ಆ, ಮ್, ಒಂದು ಎತ್ತರಕ್ಕೆ ಹೋಗೋದಕ್ಕೆ ನಾವು ಅನುವು ಮಾಡಿಕೊಡ್ಬೇಕು. ಹ್ಞೂ, ಹೋಗು ನೀನು ಮೇಲಕ್ಕೆ, ಒಳ್ಳೇದಾಗತ್ತೆ ನಿನಗೆ ಅಂತ ಭರವಸೆಯನ್ನ ಕೊಡ್ತಾ ಇರಬೇಕು. ಎಲ್ಲಿಂದ ಕೊಡಬೇಕು? ಬುದ್ಧಿಯಿಂದ ಕೊಡಬೇಕು. ಯಾವಾಗಲೂ ಹೌದು. ಮನಸ್ಸನ್ನ ನಿಯಂತ್ರಣ ಮಾಡೋದು ಆ, ಬುದ್ಧಿ. ಬುದ್ಧಿ ಹೌದು. ಬುದ್ಧಿಗೆ ಆ ಒಂದು ಇದನ್ನ ಕೊಟ್ಟಾಗ ಅದು ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಈ ಜ್ಞಾನ ಅನ್ನೋದು ಆಗೋದು ಸಹ ಬುದ್ಧಿಯಲ್ಲಿಯೇ, ಮತ್ತೆ ಅಜ್ಞಾನ ಇರೋದು ಸಹ ಬುದ್ಧಿನಲ್ಲೇ. ಅದಕ್ಕೋಸ್ಕರ ಎಲ್ಲಿ ಅಜ್ಞಾನ ಇದೆಯೋ ಅಲ್ಲಿಗೆ ನಾವು ಜ್ಞಾನವನ್ನು ಕೊಡಬೇಕು. ಅದನ್ನು ಮೇಲಕ್ಕೆ ಎತ್ತುತ್ತಾ ಎತ್ತುತ್ತಾ ಹೋದರೆ ಅದಕ್ಕೆ ಆ ಕೆಪಾಸಿಟಿ ಇದೆ, ಮೇಲಕ್ಕೆ ಹೋಗುವಂತಹದ್ದು. ಮತ್ತು ಪರಮಾತ್ಮ ಅಂತಂದರೆ ಏನು, ನನ್ನ ನಿಜ ಸ್ವರೂಪನೇ ಪರಮಾತ್ಮ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಅದನ್ನು ತೋರಿಸೋದಕ್ಕೋಸ್ಕರನೇ ಇಷ್ಟೊಂದು ಆ, ವೇದಗಳು, ವೇದಾಂತಗಳ ಅಂತ ಇಷ್ಟೊಂದು, ಭಗವದ್ಗೀತೆ, ಪ್ರತಿಯೊಂದು ನಮ್ಮ ಋಷಿ ಮುನಿಗಳು ನೀವು ಈ ಕಡೆಗೆ ಬನ್ನಿ, ನಿಮ್ಮ ನಿಜ ಸ್ವರೂಪವನ್ನು ತಿಳ್ಕೊಳ್ಳಿ, ನೀವು ಯಾರು ಅನ್ನೋದನ್ನ ತಿಳ್ಕೊಳ್ಳಿ ಅಂತ ತಿಳಿಸಕ್ಕೆ ಇಷ್ಟು ಬರೆದಿಟ್ಟು ಹೋಗಿದ್ದಾರೆ. ಹಾ ಮ್ಯಾಮ್. ನಿಯಂತ್ರಿತ ದೇಹ ಅಂತಂದ್ರೆ ದೇಹಕ್ಕೂ ಒಂದಷ್ಟು ಕೂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅದಕ್ಕೆ ತ್ರಾಣ ಇರಬೇಕು ಅಲ್ವಾ? ಹೌದು ಮ್ಯಾಮ್. ಹಾಗೆ ಆ, ಮತ್ತೆ ಮನಸ್ಸು ಅನ್ನೋದು ಆ ಕಡೆ ಈ ಕಡೆ ಹರಿಬಿಡಬಾರ್ದು ಅಂತ. ಹೌದು ಮ್ಯಾಮ್. ದೇಹ ಅಂತಂದ್ರೆ ಬರೀ ನಮ್ಮ ಪೂರ್ತಿ ಅದಕ್ಕೆ ಒಂದು ಶಕ್ತಿ ಇರಬೇಕು ಅನ್ನೋದೊಂದೇ ಅಲ್ಲ. ಈ ಇಂದ್ರಿಯಗಳು ಮುಖ್ಯವಾಗಿ ಅವು ಏನಂದ್ರೆ ಐದು ಹೊರಮುಖವಾಗಿ ಇಂದ್ರಿಯಗಳು. ಹಾ ಮ್ಯಾಮ್. ಹರಿದುಕೊಂಡು ಹೋಗ್ತಾ ಇರುತ್ತವೆ. ಅವುಗಳನ್ನ ನಿಯಂತ್ರಣ ಮಾಡೋದು ಅಂತಂದ್ರೆ ತುಂಬಾ ಕಷ್ಟ. ಅವುಗಳ ಸ್ವಭಾವನೇ ಅದು, ಹೊರಗಡೆ ಹರಿದುಕೊಂಡು ಹೋಗೋದು. ಆದರೆ ನನಗಿವಾಗ ಗೊತ್ತಾಗಿದೆ, ಹಾಗೆ ಹೋಗ್ತಾ ಇದ್ರೆ ನಾನು ಏನು ಅನ್ಕೊಂಡಿದ್ದೀನೋ ಅದನ್ನ ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಹೌದು. ಅದಕ್ಕೋಸ್ಕರ ಅದನ್ನ ಕಂಟ್ರೋಲ್ ಮಾಡಬೇಕು. ಹೌದು ಒಂದು ಮ್ಯಾಮ್. ಈ ಧ್ಯಾನದಲ್ಲಿ ನಾನು ಈ ಒಂದು ಆತ್ಮಜ್ಞಾನವನ್ನು ಪಡ್ಕೊಳ್ಳೋದಕ್ಕೊಂದಕ್ಕೆ ಅಲ್ಲ. ಈಗ ಯಾವುದೋ ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ, ಒಂದು ದೊಡ್ಡದು ಒಂದು IAS ಬರಿಬೇಕು ಅಥವಾ ಒಲಿಂಪಿಕ್ಸಲ್ಲಿ ಪಾರ್ಟಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ದೊಡ್ಡ ಒಂದು ಉನ್ನತವಾದಂಥ ಗೋಲ್ ಇಟ್ಕೊಂಡಿದ್ದಾಗ ಈ ಆ, ನಮ್ಮ ಇಂದ್ರಿಯಗಳಿಗೆ ನಾವು ದಾಸನಾಗ್ಬಿಟ್ರೆ, ಮನಸ್ಸಿಗೆ ದಾಸನಾಗ್ಬಿಟ್ರೆ ಆವಾಗ ಅದನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವಾಗಲೂ ಹೈಯರ್ ಗೋಲ್ಸ್ ಇಟ್ಕೊಳ್ಬೇಕು. ಆ, ಇವನ್ನ ನಿಯಂತ್ರಣದಲ್ಲಿ ಇಟ್ಟಾಗ ನಾವು ಅಲ್ಲಿಗೆ ರೀಚ್ ಆಗ್ತೀವಿ. ಅದನ್ನು ಮಾಡಿ. ಮತ್ತೆ ಭೋಗದ ಆಸೆನೂ ಅದೇ ವಿಷಯ ಮೋಹ ಅಂತಂದ್ರೆ ಹೊರ ವಸ್ತುಗಳ, ಯಾವಾಗಲೂ ನಮ್ಗೆ ಅದ್ ಬೇಕು ಇದ್ ಬೇಕು ಅಂತ ಇರ್ತೀವಲ್ಲ, ಹೌದು. ಹೌದು. ಅವಾಗ ಹೌದು. ಅದ್ ಬೇಕು ಇದ್ ಬೇಕು ಅಂತ ಅದ್ರ ಹಿಂದೆ ಹೋದ್ರೆ ನಮ್ಮ ಗುರಿಯನ್ನ ನಾವು ತಲುಪಲ್ಲ. ಮತ್ತೆ ಖಂಡಿತ. ಅವುಗಳನ್ನ ಪಡೆದ್ರೆ ಆ, ಅವು ಎಲ್ಲೋ ಹೋಗ್ತಾ ಇದ್ರೆ ಅವು ಶಾಶ್ವತನೂ ಅಲ್ಲ. ಇವಾಗ ನಿಮ್ಮ ಮಗನ ದೊಡ್ಡ ಒಂದು ಯಾವುದೋ ಒಂದು ಕೋರ್ಸ್ಗೆ ನೀವು IIT ಸೇರಿಸ್ಬೇಕು ಅಂತ ಇಷ್ಟ ಇರುತ್ತೆ. ಐ ಹೌದು ಐ ಮ್ಯಾಮ್. ಟಿ ಹೋಗ್ಬೇಕು ಅಂತಂದ್ರೆ ಅವನು ಯಾವಾಗ್ಲೂ TV ನೋಡೋದು, ಆ, ಇದು ಇವಾಗ ಮೊಬೈಲ್ ಮೊಬೈಲ್ಗಳು ನೋಡ್ಕೊಂಡು ನೋಡೋದು. ಮಕ್ಕಳ ಜೊತೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಬರೋದು ಎಲ್ಲ ಮಾಡ್ತಾ ಇದ್ರೆ ಅವನು IIT ಮಾಡೋಕ್ಕಾಗತ್ತಾ? ಇಲ್ಲ. ಅದನ್ನೆಲ್ಲ ಇಲ್ಲ. ನಿಯಂತ್ರಣ ಮಾಡಬೇಕು. ಅದೇ ಹೌದು. ಹೌದು. ಮನಸ್ಸು ಮತ್ತು ಈ ಹೊರಗಡೆ ವಿಷಯಗಳ ಮೋಹನ ಬಿಡಬೇಕು ಅಂತ. ಮೋಹಗಳ ವ್ಯಾಮೋಹ ಬಿಡ್ಬೇಕು. ಬಿಡಬೇಕು. ಆಗ ನಾವು ಗುರಿಯನ್ನು ತಲುಪಕ್ಕಾಗತ್ತೆ ಅಂತ. ಇಲ್ಲಿ ಆತ್ಮಜ್ಞಾನ ಪಡಿಬೇಕು ಅಂತಂದ್ರೆ ನನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಬೇಕು. ಇದು ಹೈಯರ್ ಗೋಲ್. ಹೇಗೆ ಹಾ ಮ್ಯಾಮ್. IIT ಮಾಡಬೇಕು ಅನ್ನೋದು ಹೈಯರ್ ಗೋಲು, ನಾವು ಈ ಒಂದು ಭೌತಿಕ ಪ್ರಪಂಚದಲ್ಲಿ, ಈ ಆಧ್ಯಾತ್ಮಿಕದಲ್ಲಿ ನಾವು ಕೊನೆಯಾಗಿ ನನ್ನ ನಿಜ ಸ್ವರೂಪ ತಿಳ್ಕೊಳ್ಬೇಕು. ಹಾಗಿದ್ರೆ ನಾ ಏನು ಮಾಡಬೇಕು? ಇವಾಗ ಕರ್ಮಯೋಗ ಪೂರ್ತಿಯಾಗಿ ತಿಳ್ಕೊಂಡಾಯ್ತು. ಈಗ ಧ್ಯಾನದಲ್ಲಿ ಕೂತ್ಕೊಳ್ಬೇಕು. ಇನ್ನು ಮನಸ್ಸು ಶುದ್ಧಿ ಆಗಬೇಕು. ಅದಕ್ಕೋಸ್ಕರ ನಾನು ಮತ್ತೆ ವಿಷಯ ವಾಸನೆಗಳು ಏನಿರುತ್ತೆ ಅದ್ರ ಹಿಂದೆ ಹೋದಾಗ ನಾನು ಹೊರ ಪ್ರಪಂಚದಲ್ಲಿರುವಂಥದ್ದನ್ನು ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ನನ್ನ ಕಾಲ ಎಲ್ಲ ವ್ಯರ್ಥವಾಗ್ಬಿಡುತ್ತೆ. ಆವಾಗ ನಾನು ಎಲ್ಲಿ ನನ್ನ ನಿಜ ಸ್ವರೂಪ ನಾನು ಯಾರು ಅಂತಂದ್ಬಿಟ್ಟು ಕಂಡುಹಿಡ್ಕೊಳ್ಳೋದಕ್ಕಾಗಲ್ಲ.
ಅದಕ್ಕೋಸ್ಕರ ಒಂದು ಕಡೆ ಕೂತ್ಕೊಳ್ಬೇಕು. ಒಂದು ಕಡೆ ಕೂತ್ಕೊಂಡು ಇಲ್ಲಿ ಹೇಳ್ತಾರೆ ರಹಸಿ ಸ್ಥಿತ, ಯಾರು ಇಲ್ಲದೆ ಇರೋಂಥ ಜಾಗದಲ್ಲಿ ಕೂತ್ಕೊಳ್ಳಿ ಅಂತಂದರೆ, ನೀವು ಪ್ರೈವೇಟಾಗಿ ಒಂದು ಧ್ಯಾನ ಮಾಡುವಾಗ ಒಂದು ಕಡೆ ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡಬೇಕು. ಏನು ಧ್ಯಾನಕ್ಕೆ ಯಾವ ಒಂದು ನಿಯಮಗಳನ್ನ ಹೇಳಿರ್ತಾರೋ ಅದನ್ನು ಪಾಲಿಸ್ಕೊಂಡು ಆ, ಎಷ್ಟೊತ್ತು ಧ್ಯಾನ ಮಾಡ್ತಿರೋ ಹಾಗೆ ಏಕಾಂತದಲ್ಲಿ ಕೂತ್ಕೊಂಡು ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು. ಬೇರೆಯವ್ರಿಗೂ ರಹಸ್ಯವಾಗಿ ಕೂತ್ಕೊಳ್ಳಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ನೀವು ಕೂತಿದ್ರೆ ಬೇರೆಯವ್ರಿಗೆ ಗೊತ್ತಾದರೆ ನಿಮ್ಮನ್ನು ಎಳಿತಾರೆ, ಅದಕ್ಕೆ ಬಾ ಇದಕ್ಕೆ ಬಾ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ. ಹೌದು ಮ್ಯಾಮ್. ಅದಕ್ಕೆ ಯಾರಿಗೂ ಗೊತ್ತಾಗದೇ ಇರೋ ಥರ, ಏನು ನಾನು ಹೇಳ್ಕೊಂಡು ಎಲ್ರಿಗೂ ನಾನು ಧ್ಯಾನ ಮಾಡ್ತಿದ್ದೀನಿ ಅಂತ ಹೇಳೋ ಅಗತ್ಯ ಇಲ್ಲ. ನೀವೇ ಪ್ರೈವೇಟಾಗಿ ಒಂದು ಕಡೆ ಕೂತ್ಕೊಂಡು ದೇವ್ರ ಮನೇಲೋ ಅಥವಾ ನಿಮಗೆ ಅನುಕೂಲವಾಗಿರುವಂತಹ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ. ಅದು ಏಕಾಕಿ ಅನ್ನೋದನ್ನ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಹಾ ಮ್ಯಾಮ್. ಆ, ಆ, ಯಥಚಿತ್ತಾತ್ಮ ಅನ್ನೋದು ನಿಯಂತ್ರಿತ ಮನಸ್ಸು ಮತ್ತು ದೇಹ ಇವೆಲ್ಲನೂ ಆಗಲೇ ಕವರ್ ಆಗಿದೆ. ನಿರಾಶಿ ಅಂತಂದರೆ ಆಸೆಗಳಿಂದ ಮುಕ್ತನಾಗೋದು. ಯಾವ ಆಸೆಗಳು ಅಂತಂದರೆ, ಇವು ಹೊರ ಪ್ರಪಂಚದಲ್ಲಿ ಕ್ಷುಲ್ಲಕವಾದಂಥ ಆಸೆಗಳನ್ನ ಇಟ್ಕೊಳ್ಬಾರ್ದು, ಯಾವಾಗಲೂ ಹೈಯರ್ ಗೋಲ್ಸ್ ಇಟ್ಕೊಳ್ಬೇಕು. ಇವಾಗ ಅದೇ ಹೊರ ಭೌತಿಕ ಪ್ರಪಂಚದಲ್ಲಿ ಇವಾಗ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದು IITಗೆ ಅಥವಾ ಒಂದು ಒಲಿಂಪಿಕ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಅಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಗೋಲು. ಇಂಥದ್ದು ಹೌದು. ಹೈಯರ್ ಗೋಲ್ಸ್ ಇಟ್ಕೊಳ್ಬೇಕು. ಆ, ಇಲ್ಲಿ ಆಧ್ಯಾತ್ಮಿಕವಾಗಿ ಆದರೆ ನಾನು ನಿಜವಾಗ್ಲೂ ನನ್ನ ನಿಜ ಸ್ವರೂಪನ ತಿಳ್ಕೊಳ್ಬೇಕು, ನಾನು ಯಾರು ಅನ್ನೋದನ್ನ ತಿಳಿದುಕೊಳ್ಬೇಕು ಅಂತ ಪ್ರಬಲವಾದ ಒಂದು ಆ ರೀತಿಯ ಆಸೆಯನ್ನು ಇಟ್ಕೊಳ್ಬೇಕು. ಆವಾಗ ಈ ಹಾ, ಸಣ್ಣ ಆಸೆಗಳು ಒಡೆದೋಗ್ಬಿಡುತ್ತೆ. ಯಾಕಂದ್ರೆ ಖಂಡಿತ. ಇವಾಗ ಈಗ ಮಗು ಆಗಿದ್ದಾಗ ಗೋಲಿ ಆಡೋಕೆ ಆಸೆ, ದೊಡ್ಡವನಾದ್ಮೇಲೆ ಆ ಗೋಲಿ ಆಸೆ ಇರುತ್ತಾ? ಇಲ್ಲ ಇಲ್ಲ. ದೊಡ್ಡವನಾದಾಗ ಬೇರೆ ಏನೋ ಬೇಕು ಅಂತ ಅಂದ್ಬಿಟ್ಟು ಆಸೆ ಇಟ್ಕೊಳ್ತಾನೆ. ಆವಾಗ ಹೌದು ಮ್ಯಾಮ್. ಈ ಗೋಲಿ ಆಟ ಬೇಡ ಅನ್ಸುತ್ತೆ. ಆ ರೀತಿಯಲ್ಲಿ ದೊಡ್ಡದಕ್ಕೆ ಹೋಗ್ತಾ ಇದ್ದಾಗ ಈ ದೊಡ್ಡ ಚಿಕ್ಕ ಗುರಿ ಇಟ್ಕೊಂಡಾಗ ಈ ಸಣ್ಣ ಬಿಟ್ಟೋಗ್ಬಿಡುತ್ತೆ. ಪುಟ್ಟ ಅದ್ರ ಮೇಲೆ ವ್ಯಾಮೋಹ ಬಿಟ್ಬಿಡ್ಬೇಕು ಮ್ಯಾಮ್, ನೀವ್ ಹೇಳ್ದಾಗ. ಬಿಟ್ಬಿಡ್ಬೇಕು. ಇಲ್ಲ ಅಂತಂದ್ರೆ ನಾವು ಅಲ್ಲೇ ಇರ್ತೀವಿ. ಹೌದು ಮ್ಯಾಮ್. ಮತ್ತೆ ಅಪರಿಗ್ರಹ ಅನ್ನೋದು ತಿಳ್ಕೊಳ್ಬೇಕು. ಈ ಯೋಗ ಕ್ಲಾಸಸ್ ಹೋಗೋರಿಗೆ ಮುಕ್ಕಾಲು ಪಾಲು ಗೊತ್ತಿರುತ್ತೆ. ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ ಇದನ್ನ ತಿಳಿಸ್ಕೊಡ್ತಾರೆ. ಅಂದ್ರೆ ನಮಗೆ ಅಗತ್ಯ ಇರೋದಕ್ಕಿಂತ ಹೆಚ್ಚಾಗಿ ನಾವು ಸಂಗ್ರಹವನ್ನ ಮಾಡಿ ಇಟ್ಕೊಳ್ಬಾರ್ದು. ಹ್ಮ್ ಹ್ಮ್ ಹ್ಮ್. ಯಾತಕ್ಕೆ ಅಂತಂದ್ರೆ, ಮುಂದಾಲೋಚನೆ. ಹೆಚ್ಚು ನಾವು ಇವಾಗ ಮಾರ್ಕೆಟಲ್ಲಿ ಇದು ಚೀಪ್ ಆಗಿದೆಯಪ್ಪ. ಇವಾಗ ಹುರುಳಿಕಾಯಿ ಮೊನ್ನೆ ತುಂಬ ಚೀಪ್ ಆಗಿಬಿಟ್ಟಿತ್ತು. ಹೌದು ಮ್ಯಾಮ್. ಯಾವಾಗಲೂ ಎಷ್ಟು 200 ರುಪೀಸ್ವರೆಗೂ ಹೋಗ್ತಾ ಇತ್ತು. ಈಗ ಎಷ್ಟು 30 ರುಪೀಸ್ಗೆಲ್ಲ ಸಿಗ್ತಾ ಇತ್ತು. ಹಾ. ಸರಿ, ಹಾಗನ್ಬಿಟ್ಟು ಒಂದು ತುಂಬ ಜಾಸ್ತಿ ತಂದಿಟ್ಕೊಂಡ್ರೆ ಅದು ಇರುತ್ತಾ? ಇರಲ್ಲ ಮ್ಯಾಮ್. ಇರಲ್ಲ. ಎಷ್ಟು ಮ್ಯಾಕ್ಸಿಮಮ್ ನೀವು ಎಷ್ಟೇ ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರು ಒಂದು ತಿಂಗಳಿರುತ್ತೆ. ಜಾಸ್ತಿ ತಂದಿಟ್ಕೊಂಡ್ರೆ ಇನ್ನು ಎಲ್ಲ ಹಾಳಾಗುತ್ತೆ ಅಲ್ವಾ. ಹೌದು. ಹಾಳಾಗಿದ್ದೆಷ್ಟು ಉಳಿದೆಷ್ಟು, ಆವಾಗ ಬೆಲೆಯಲ್ಲಿ ಯಾವ ವ್ಯತ್ಯಾಸ ಆಯಿತು ನಿಮಗೆ? ಹಾಳಾಗಿದ್ದು ಬಿಸಾಕಿದ್ದೆಲ್ಲ ವೇಸ್ಟ್ ತಾನೆ. ಹೌದು ಮ್ಯಾಮ್. ಹಾಗೆ ನಾವು ಬೇರೆ ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದ್ದು ನಮಗೆ ಮುಂದೆ ಪ್ರಯೋಜನ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಅದು ಖಂಡಿತ. ಹಾಳಾಗ್ಬಿಡ್ಬಹುದೇನೋ. ಆಯಾ ಆ, ಒಂದು ಕಾಲದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇಟ್ಕೊಂಡು ಆ, ಅಷ್ಟಕ್ಕೆ ಸಮಾಧಾನವನ್ನು ಪಟ್ಕೊಳ್ಬೇಕು. ಮತ್ತು ಆವಾಗ ನಮ್ಮನ್ನು ನಾವು ತಿಳಿದುಕೊಳ್ಳೋದಕ್ಕೆ ಇಂಥದಕ್ಕೆಲ್ಲ ನಾವು ಸಮಯವನ್ನು ಕೊಡ್ತೀವಿ. ಉಪಯೋಗಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಏನೋ ಸಂಪಾದನೆ ಮಾಡಿರ್ತೀವಿ, ಒಂದು ಆಸ್ತಿ ಸಂಪಾದನೆ ತುಂಬ ಜಾಸ್ತಿ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಅದನ್ನು ಕಾಪಾಡ್ಕೊಳ್ಳೋದಕ್ಕೆ, ಮತ್ತು ಅದನ್ನು ಶತ್ರುಗಳು ಸುಮ್ಮನೆ ಇರಲ್ಲ. ಅವ್ರ ಹೌದು ಕಣ್ಣು ಮ್ಯಾಮ್. ಹಾಕಿ ಆಸ್ತಿ ಇದ್ದಾಗ. ಇವಾಗ ಒಡವೆ ತಗೊಳ್ತೀವಿ, ಅದು ರೋಡಲ್ಲಿ ಹಾಕ್ಕೊಂಡು ಹೋಗೋಕ್ಕೆ ಭಯ, ಖಂಡಿತ. ಯಾರು ಕಿತ್ಕೊಳ್ತಾರೋ ಅಂತಂದ್ಬಿಟ್ಟು. ಅಂಥದ್ದಕ್ಕೆ ಯಾಕಪ್ಪ ಜಾಸ್ತಿ ಇಟ್ಕೊಳ್ಬೇಕು? ಏನು ಮನೇಲಿ ಇಡಕ್ಕಾಗಲ್ಲ ಈಗ. ಮನೇಲಿ ತಗೊಂಡೋಗಿ ಇಡೋದು ಬೇಡ ಮ್ಯಾಮ್. ಲಾಕರಲ್ಲಿ ಇಡಬೇಕು. ಅಲ್ಲಿಗೂ ಪೇ ಮಾಡ್ಬೇಕು. ದುಡ್ಡು
ದುಡ್ಡು ಕೊಡಬೇಕು ಅದಕ್ಕೆ. ಅವ್ರಿಗೂ ಪೇ ಮಾಡ್ಬೇಕು. ದುಡ್ಡು ಕೊಡ್ಬೇಕು ಅದಕ್ಕೆ, ದುಡ್ಡು ಕೊಟ್ಬಿಟ್ಟು ಅಲ್ಲಿರ್ಬೇಕು. ಅದು ಏನು ಅಲ್ಲೂ ರಾಬರಿ ಆಗುತ್ತೆ. ಹೌದು ಹೌದು. ಅದು ಗೊತ್ತು, ಗ್ಯಾರಂಟಿ ಏನಿಲ್ಲ. ಅದಕ್ಕೆ ಇನ್ಶೂರೆನ್ಸ್ ಅಂತಂದ್ಬಿಟ್ಟು ಹೇಳಿರ್ತಾರೆ. ಅದು ಎಷ್ಟಿದ್ವಿ ಇಟ್ಟಿದ್ವಿ ಏನು ಕತೆ, ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡಿ ಅಂತಾರೆ. ಅದೆಷ್ಟು ಸಿಗುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಹೀಗೆಲ್ಲ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹೌದು ಮ್ಯಾಮ್. ಅದಕ್ಕೋಸ್ಕರ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳಿ. ಮುಂದಿನ ಪೀಳಿಗೆ ಅವ್ರಿಗೆ ಬೇಕಾದಷ್ಟು ಅವರು ಸಂಪಾದನೆ ಮಾಡ್ತಾರೆ. ಅವ್ರೇನು ಸುಮ್ಮನೆ ಇರ್ತಾರ? ಅವ್ರಿಗೆ ಒಳ್ಳೆ ಪಾಠವನ್ನು ಹೇಳ್ಕೊಟ್ಟಿದ್ರೆ ಅವ್ರ ಜೀವನಕ್ಕಾಗುವಷ್ಟು ಅವ್ರನ್ನೂ ಸಂಪಾದನೆ ಮಾಡ್ಕೊಳ್ತಾರೆ. ಹೆಚ್ಚಿಗೆ ಸಂಗ್ರಹ ಮಾಡಿಟ್ಕೊಂಡ್ರೆ ಇಂತಹ ಎಲ್ಲ ಒಂದು ಸಂಕಷ್ಟಗಳಿಗೆ ಸಿಕ್ಕಾಕ್ಕೊಳ್ತೀರಿ. ಆವಾಗ ನೆಮ್ಮದಿಯಾಗೂ ನೀವು ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನ, ಜಾಸ್ತಿ ಸಂಗ್ರಹ ಮಾಡ್ಕೊಳ್ಬೇಡಿ. ಎಷ್ಟು ಬೇಕೋ ಅಷ್ಟು ನಿಮ್ಮ ಅಗತ್ಯಕ್ಕೆ ಬೇಕಾಗಿರುವಷ್ಟನ್ನ ಸಂಪಾದನೆ ಮಾಡ್ಕೊಳ್ಬೇಡಿ ಅಂತ ಯಾರೂ ಹೇಳಲ್ಲ. ನೀವು ಸಂತೋಷವಾಗಿ ಇರಬಾರ್ದು ಅಂತಲೂ ಹೇಳಲ್ಲ. ಸಂತೋಷವಾಗಿರೋದಕ್ಕೋಸ್ಕರನೇ ಇದೆಲ್ಲ ಫಾಲೋ ಮಾಡಿ ಅಂತ ಹೇಳೋದು. ಆ, ಮತ್ತೆ ಮತ್ತೆ ಮುಂದಿನ ಮುಂದಿಂದ ಇದಕ್ಕೆ ಹೋಗೋಣ ಮ್ಯಾಮ್, ಆ, ಮುಗ್ದಿದ್ರೆ. ಆ, ಹಾಗೆ ನಮಗೆ ಸಂತೋಷ ಅನ್ನೋದೇ ಮತ್ತು ಶಾಂತಿ ಅನ್ನೋದು ನಮ್ಮ ನಿಜ ಸ್ವರೂಪ. ಅಲ್ಲಿ ನಾವು ಆರಾಮಾಗಿರ್ತೀವಿ. ಈ ಎಲ್ಲ ಏನು ಗಳಿಸಿದ್ದು ಏನಿರುತ್ತೆ ಅವುಗಳು ನಮಗೆ ಸಂಪೂರ್ಣವಾಗಿ ಸಂತೋಷವನ್ನು ಯಾವತ್ತೂ ಕೊಡಲ್ಲ. ಅದು ಅನುಭವದಿಂದನೂ ತಿಳಿಯುತ್ತೆ. ಮತ್ತು ಈ ಒಂದು ತಿಳ್ಕೊಳ್ತಾ ಇದ್ದೀರಲ್ಲ ಈ ಜ್ಞಾನ, ಇದನ್ನು ನೀವು ಹೌದು ನಿಜ ಜೀವನದಲ್ಲಿ ಅಪ್ಲೈ ಮಾಡಿ ಆವಾಗ ಖಂಡಿತವಾಗ್ಲೂ ಅರ್ಥ ಆಗೋಗುತ್ತೆ. ಹೌದಲ್ವಾ? ಹೌದು ಮ್ಯಾಮ್. ಶ್ರೀಕೃಷ್ಣ ಹೀಗೆ ಹೇಳಿರೋದ್ರಿಂದ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಅಲ್ವಾ? ಅದಕ್ಕೋಸ್ಕರ ನಾ ಏನು ಮಾಡಬೇಕು, ನಾನು ಯಾವ ರೀತಿ ಬದುಕನ್ನು ಬದುಕಬೇಕು, ಎಲ್ಲ ಒಂದು ಈಶ್ವರಾರ್ಪಿತ ಭಾವದಿಂದ ನಾನು ಬದುಕಬೇಕು ಅನ್ನೋದು ಆ, ಸಂಪೂರ್ಣವಾಗಿ ತಿಳಿಯುತ್ತೆ. ನನ್ನದು ಅನ್ನೋದು ಏನೂ ಇಲ್ಲ, ಎಲ್ಲ ಪರಮಾತ್ಮ ಎಷ್ಟು ನೀನು ಅನುಭವಿಸೋಕ್ಕೆ ಆ, ಇಷ್ಟು ಮಾತ್ರ ಇದೆ ಅಂತ ಎಷ್ಟು ಕೊಟ್ಟಿರ್ತಾನೋ ಅಷ್ಟೇ ಸಾಧ್ಯ ಇರೋದು. ಅದಕ್ಕಿಂತ ಹೆಚ್ಚಾಗಿ ನಾನು ಅನುಭವಿಸೋಕ್ಕೂ ಆಗಲ್ಲ, ತೆಗೆದುಕೊಂಡು ಎಲ್ಲೂ ಹೋಗೋಕ್ಕೂ ಸಾಧ್ಯ ಇಲ್ಲ. ಹೌದು ಮ್ಯಾಮ್. 15ನೇ ಶ್ಲೋಕ ಏನು ಹೇಳುತ್ತೆ? ಯುಂಜನ್ ಏವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಂ ಅಧಿಗಚ್ಚತಿ. ಹೀಗೆ ನಿರಂತರವಾಗಿ ಮನಸ್ಸನ್ನು ನನ್ನಲ್ಲಿ ಲೀನವಾಗಿಟ್ಟುಕೊಂಡು ಶಿಸ್ತಿನ ಮನಸ್ಸಿನ ಯೋಗಿಯು ನಿರ್ವಾಣವನ್ನು ಪಡೆಯುತ್ತಾನೆ ಮತ್ತು ಪರಮಶಾಂತಿಯಿಂದ ನನ್ನಲ್ಲಿ ನೆಲೆಸುತ್ತಾನೆ. ಈ ಥರ ಒಂದು ದೇಹ, ಮನಸ್ಸು, ಬುದ್ಧಿ ಎಲ್ಲವನ್ನು ಸಹ ನಿಯಂತ್ರಣದಲ್ಲಿಟ್ಟುಕೊಂಡು ಶುದ್ಧವಾದ ಮನಸ್ಸಿನಲ್ಲಿ ಆ, ಇದ್ದಾಗ ಪರಮಾತ್ಮನಲ್ಲೇ ಕೇಂದ್ರೀಕೃತವಾಗಬೇಕು. ಧ್ಯಾನ ಮಾಡೋದು ಅಂತಂದರೆ ಇದು ಶ್ರೀಕೃಷ್ಣ ಹೇಗೆ ಆಸನವನ್ನು ಸಹ ಹೇಗೆ ನಾವು ರೆಡಿ ಮಾಡಬೇಕು ಅನ್ನೋದನ್ನು ಸಹ ಹೇಳ್ಕೊಟ್ಟಿದ್ದಾನೆ. ನಾವು ಅದನ್ನು ನೋಡ್ತಾ ಇಲ್ಲ. ಬಟ್ ಈ 11ನೇ ಶ್ಲೋಕದಲ್ಲಿ ಬರುತ್ತೆ ಯಾವ ರೀತಿ ಕೂತ್ಕೊಳ್ಬೇಕು, ಆಸನ ಹೇಗಿರಬೇಕು, ಎಲ್ಲಿ ಸುಖವಾಗಿ ಇರಬೇಕು ಧ್ಯಾನ ಮಾಡಬೇಕಾದ್ರೆ. ಆ ರೀತಿಯಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡಿ. ಆ, ಯಾಕೆಂದರೆ ದೇಹಕ್ಕೂ ಜಾಸ್ತಿ ತೊಂದರೆ ಆಗಬಾರ್ದು, ಮನಸ್ಸಿಗೂ ಹಿತವಾಗಿರಬೇಕು. ಅಂಥ ಸ್ಥಿತಿಯಲ್ಲಿದ್ದಾಗ ಮಾತ್ರ ನಾವು ಧ್ಯಾನಕ್ಕೆ ದೇಹ ಮನಸ್ಸುಗಳು ಪರ್ಮಿಟ್ ಮಾಡೋದು. ಇಲ್ಲ ಅಂತಂದರೆ ಅವುಗಳ ಕಡೆ ಗಮನ ಹೊರಟೋಗ್ಬಿಡುತ್ತೆ. ಅದಕ್ಕೆ ಎಲ್ಲವೂ ಸಮಾಧಾನವಾಗಿರುವಾಗ ಧ್ಯಾನ ಮಾಡಬೇಕು. ಏನೋ ಒತ್ತಡ ಇರುವಾಗ ಧ್ಯಾನ ಮಾಡಬಾರ್ದು. ಆ ರೀತಿಯಲ್ಲಿ ಅದಕ್ಕೆ ಬಂದ ಮೇಲೆ ಧ್ಯಾನಕ್ಕೆ ಕೂತ್ಕೊಳ್ಬೇಕು. ಆವಾಗ ಪರಮಾತ್ಮನಲ್ಲೇ ನಾವು ಮನಸ್ಸನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಶಿಸ್ತಿನ ಮನಸ್ಸಿನ ಯೋಗಿಯು ನಿರ್ವಾಣವನ್ನು ಪಡೆಯುತ್ತಾನೆ. ಹಾಗೆ ಮಾಡೋದ್ರಿಂದ ಏನು ಪ್ರಯೋಜನ ಅಂದರೆ ನಿರ್ವಾಣವನ್ನು ಪಡೆಯುತ್ತಾನೆ. ನಿರ್ವಾಣ ಅಂದರೆ ಏನು ಅನ್ನೋದನ್ನು ನೀವು ಹೇಳಿ, ಏನಾದರೂ ಹಾ ಮ್ಯಾಮ್. ಆ್ಯಡ್ ಮಾಡೋದಿದ್ರೆ ನಾ ಹೇಳ್ತೀನಿ.
ಮತ್ತೆ ಪರಮ ಶಾಂತಿಯಿಂದ ನನ್ನಲ್ಲಿ ನೆಲೆಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯುಂಜನ್ ಅಂತಂದ್ರೆ ಮನಸ್ಸನ್ನು ದೇವರಲ್ಲಿ ಲೀನವಾಗಿಟ್ಟುಕೊಳ್ಳುವುದು. ಏವಂ ಹೀಗೆ ಸದಾ ನಿರಂತರವಾಗಿ ಆತ್ಮಾನಂ ಮನಸ್ಸು ಯೋಗಿ ಒಬ್ಬ ಯೋಗಿ ನಿಯತ ಮಾನಸಃ ಶಿಸ್ತಿನ ಮನಸ್ಸಿನಿಂದ ಶಾಂತಿಂ ಶಾಂತಿ ನಿರ್ವಾಣ ಭೌತಿಕ ಬಂಧನದಿಂದ ಬಿಡುಗಡೆ ಪರಮಂ ಪರಮ ಮತ್ ಸಂಸ್ಥಾನ ನನ್ನಲ್ಲಿ ನೆಲೆಸಿದೆ ಅಧಿಕಚ್ಚತಿ ಪ್ರಾಪ್ತವಾಗುತ್ತದೆ. ಈ ರೀತಿ ಪದಶಃ ಅರ್ಥವನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನು ಕೇಳ್ತಾ ಇದ್ದಾರೆ? ಪರಮಾತ್ಮನಲ್ಲಿ ಮನಸ್ಸನ್ನು ಲೀನವಾಗಿಸುವುದು ಹೇಗೆ, ನಿರ್ವಾಣ ಮತ್ತು ಪರಮ ಶಾಂತಿನ ವಿವರಿಸಿ. ಮನಸ್ಸನ್ನು ಲೀನವಾಗಿಸುವುದು ಹೇಗೆ? ನೀವು ಆಗ್ಲೇ ಇಲ್ಲೇ ಹೇಳಿರೋ ತರ. ಮೊದಲನೇ ಲೈನ್ ನಾವು ಆಗ್ಲೇ ಕವರ್ ಮಾಡಿಬಿಟ್ಟಿದ್ದೀವಿ. ಹಾ ಮ್ಯಾಮ್. ಜಾಗ ಕೂಡ ಪ್ರಶಾಂತವಾಗಿರ್ಬೇಕು, ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಅಂಡ್ ನಾವು ಕೂರುವಾಗ ನಮ್ಮ ದೇಹದ ಭಂಗಿ ಅಥವಾ ಹಾಸನ ಅದು ಕೂಡ ನಮ್ಮ ನಮ್ಮ ಆ ಪ್ರಾರ್ಥನೆಗೆ ಅಥವಾ ಆ ಈ ಧ್ಯಾನಕ್ಕೆ ಡಿಸ್ಟರ್ಬ್ ಆಗುವಂತದ್ದು ಇರಬಾರ್ದು. ಇವಾಗ ತುಂಬಾ ಹೊತ್ತು ಕೂತ್ರೆ ಬೆನ್ನು ನೋವು ಬಂತು ಅಂತನೋ, ಅಥವಾ ಕೂತಿರೋ ಹ್ಮ್ ಜಾಗ ತುಂಬಾ ಹಾಡಿತ್ತು ಕುತ್ಕೊಳಕ್ಕೆ ಆಗ್ಲಿಲ್ಲ ಕಾಲ್ ನೋವು ಬಂತು ಅಂತನೋ, ಈ ತರ ಹ್ಮ್ ಇದರ ಕಡೆ ನೀವು ಕುತ್ಕೋಬಾರ್ದು. ಎಲ್ಲಾನು ನೋಡ್ಕೊಂಡು ನಿಮ್ಗೆ ದೇಹಕ್ಕೆ ಮನಸ್ಸಿಗೆ ಶಾಂತಿ ಕೊಡೋ ಜಾಗದಲ್ಲೇ ಇರಿ ಅನ್ನೋದು ನೀವು ಫಸ್ಟ್ನೇ ಸಾಲು ಮ್ಯಾಮ್. ಕರೆಕ್ಟ್, ಚೆನ್ನಾಗಿ ಕ್ಯಾಚ್ ಮಾಡಿದ್ದೀರಾ. ಆ ಪಾಯಿಂಟ್ಗಳನ್ನೆಲ್ಲ ಚೆನ್ನಾಗಿ ಇದು ಮಾಡ್ಕೊಳ್ತಾ ಇದ್ದೀರಾ ನೀವು, ಗ್ರಾಸ್ಪ್ ಮಾಡ್ಕೊಳ್ತಾ ಇದ್ದೀರಾ. ಈಗ ಮುಂದಿನದು ಎರಡನೇ ಇದರಲ್ಲಿ ಭಾಗದಲ್ಲಿ ನಿರ್ವಾಣ ಅಂತ ಹೇಳ್ತಾರೆ, ಪರಮ ಶಾಂತಿ ಅಂತ ಹೇಳ್ತಾರೆ. ನಿರ್ವಹಣ ಮತ್ತು ಪರಮ ಶಾಂತಿ ವಿವರಿಸಿ. ಅದೇ ಈ ರೀತಿಯಲ್ಲಿ ನೀವು ಭಗವಂತನಲ್ಲೇ ಮನಸ್ಸನ್ನು ಇಟ್ಕೊಂಡು ಆ ಥರ ಆಸನ ಎಲ್ಲ ಚೆನ್ನಾಗಿ ಇಟ್ಕೊಂಡು ಮನಸ್ಸನ್ನು ಪರಮಾತ್ಮನಲ್ಲಿ ಕೇಂದ್ರೀಕರಿಸಿ ನಾವು ಶಿಸ್ತಿಂದ ಧ್ಯಾನ ಮಾಡಿದ್ದೆ ಆದರೆ ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಫಲ ಏನು ಅಂತಾರೆ, ನಿರ್ವಾಣ ಪಡಿತೀಯಾ, ಪರಮ ಶಾಂತಿಯನ್ನು ಪಡಿತೀಯ, ಇದು ಫಲ. ಅದಕ್ಕೆ ಹಾ ಮ್ಯಾಮ್. ನಿರ್ವಾಣ ಅಂದ್ರೇನು, ಪರಮ ನಿರ್ವಾಣ ಶಾಂತಿ. ಅಂತಂದ್ರೆ ಈ ಭೌತಿಕ ವ್ಯವಹಾರಗಳಿಂದ ಅಥವಾ ಸಂಪತ್ತುಗಳಿಂದ ನಾವು ಮುಕ್ತಿನ ಹೊಂದುತ್ತಾ ಇರ್ತೀವಿ. ಅಯ್ಯೋ ಅದು ಬೇಕು ಇದು ಬೇಕು ಅನ್ನೋದ್ರು, ಅಥವಾ ಆ ಕೂತಾಗಾದ್ರೂನು ಆ ಸಮಾಧಾನ ಮನಸ್ಥಿತಿಯನ್ನ ಇಟ್ಕೊಂಡಿರ್ತೀವಿ. ಹಿಡಿತ ಇರುತ್ತೆ ಮನಸ್ಸಲ್ಲಿ, ಹಿಡಿತ ಸಾಧಿಸ್ತಾ ಇರ್ತೀವಿ. ಆ ಯೋಗ ಭೋಗಗಳಿಗೆ ಆಸೆ ಪಡೋದಿಲ್ಲ. ಬಟ್ ಇದೇ ತರ ನಾವು ಕೂತು ಮಾಡಿದ್ದೆ ಆದ್ರೆ, ದೇವರಲ್ಲಿ ನಮ್ಮ ಮನಸ್ಸನ್ನ ಇಟ್ಟು ಪ್ರಾರ್ಥನೆ ಮಾಡಿದ್ದಾದ್ರೆ, ತಾನಾಗಿ ತಾನೇನೆ ಈ ಯೋಗ ಭೋಗಗಳ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವ್ ಆಗ್ಲೇ ಹೇಳ್ದಾಗೆ ಎಷ್ಟು ಬೇಕೋ ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿರೋಕೆ ಅಷ್ಟ್ ಮಾಡಿಟ್ಕೊಂಡ್ರೆ ಸಾಕು. ಮುಂದಿಂದೆಲ್ಲ ಯೋಚನೆ ಮಾಡ್ಕೊಂಡು ಇರೋ ಬರೋದನ್ನೆಲ್ಲ ಕೂಡಿಟ್ರೆ ಅವತ್ತಿಗೆ ಅದ್ ಯೂಸ್ ಆಗುತ್ತಾ? ಇಲ್ಲ. ಆ ಇವತ್ತು ಇನ್ವೆಸ್ಟ್ ಮಾಡಿರೋದು ವೇಸ್ಟ್ ಆಗಿ ಹೋಗುತ್ತಲ್ವಾ, ಮತ್ ಅಲ್ಲೂ ನೆಮ್ಮದಿ ಹಾಳಾಗುತ್ತೆ. ಹಂಗಾಗಿ ಅದೆಲ್ಲಾದ್ರಿಂದ ನಿರ್ವಹಣೆ ಹೊಂದಬೇಕು ಅಂತ ಅಂದ್ರೆ ಈ ದೇವರಲ್ಲಿ ನಮ್ಮ ಮನಸ್ಸ ಇಟ್ಟು ಪ್ರಾರ್ಥನೆ ಮಾಡಿ ಸಾಧನೆ ಎಡೆಗೆ ಹೋಗ್ಬೇಕು ಅಂತ ಅನ್ಸುತ್ತೆ ನಮಗೆ. ಹ್ಮ್ ಅಂದ್ರೆ ನಿರ್ವಾಣ ಅಂತಂದ್ರೆ ಅದು ಸರಿ, ಅದು ಅಪರಿಗ್ರಹ ಅನ್ನೋದಕ್ಕೆ ಅರ್ಥ ಆಯ್ತು. ನಿರ್ವಾಣ ಅಂತಂದ್ರೆ ಮತ್ತೆ ಪರಮ ಶಾಂತಿ ಅನ್ನೋದನ್ನು ಹೇಳ್ಬಿಡಿ, ಒಟ್ಟಿಗೆ ಡಿಸ್ಕಸ್ ಮಾಡೋಣ. ನೀವು ಪರಮ ಪರಮ ಶಾಂತಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಅಂದ್ರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗತ್ತೆ ಮ್ಯಾಮ್. ಏನೋ ಸಾಧಿಸಿದ ಮನಸ್ಥಿತಿ ನಮಗಿರತ್ತೆ. ನಮ್ಮ ಯೋಗ ಭೋಗಗಳನ್ನೆಲ್ಲ ಮರ್ತು ಧ್ಯಾನದಲ್ಲಿ ಕೂತು ನಾವು ಎಲ್ಲಾನು ಯಾವುದೇ ಡಿಸ್ಟರ್ಬೆನ್ಸ್ಗೆ ಒಳಗಾಗದೆ ಇರೋ ತರ ಅಷ್ಟೊತ್ತು ಧ್ಯಾನ ಮಾಡಿದ್ರೆ ಅದ್ರ ವೈಬ್ರೇಷನ್ನೇ ನಮ್ಗೆ ದೊಡ್ಡ ಶಾಂತಿ ತಂದು ಕೊಡುತ್ತೆ ಮ್ಯಾಮ್. ಏನೋ ಒಂದು ಸಾಧನೆ ಮಾಡಿದ್ವಿ ಅನ್ನೋ ಅಷ್ಟು ತೃಪ್ತಿ ಸಿಗತ್ತೆ. ಹ್ಮ್ ನಿಜ, ಅಂದ್ರೆ ಎಲ್ಲರಿಗೂ ಬೇಕಾಗಿರೋದು ಶಾಂತಿನೇ ಅಲ್ವಾ. ಇವಾಗ ದುಡ್ಡು ಜಾಸ್ತಿ ಗಳಿಸಿದ್ರೆ ನನಗೆ ಸಂತೋಷ ಆಗುತ್ತೆ, ಶಾಂತಿ ಸಿಗುತ್ತೆ ಅಂತ ತಾನೇ ದುಡ್ಡು ಗಳಿಸೋದು.
ಆದ್ರೆ ದುಡ್ಡು ಗಳಿಸಿದ್ರೆ ನಿಜವಾಗ್ಲೂ ಶಾಂತಿ ಸಿಗುತ್ತಾ ಅನ್ನೋದು ಶಾಂತಿ ಗೊತ್ತಿಲ್ಲ ನಂಗೆ. ಹೋಯ್ತು ಅಂತಾನೆ. ಏನೋ ಒಂದ್ ರಾತ್ರಿ ಡೋರ್ ನಾಕ್ ಆದ್ರೂ ಭಯ ಆಗತ್ತೆ. ಅಥವಾ ಎಲ್ಲೋ ಆಚೆ ಹೊರಟೋಗಿರ್ತೀವಿ, ಅಯ್ಯೋ ನಾನ್ ಸರಿಯಾಗಿ ಲಾಕ್ ಮಾಡದ್ನಾ, ಆ ವಸ್ತು ಎಲ್ಲಿಟ್ಟಿದ್ದೀನಿ ನೆನ್ಪಾಗ್ತಿಲ್ವಲ್ಲ ಅನ್ನೋ ಆ ಮನಸ್ಥಿತಿನೇ ಇರುತ್ತೆ. ಮನೇಲೂ ಇಟ್ಟಿರೋ ಜಾಗದಲ್ಲಿ ಆ ವಸ್ತು ಇಲ್ಲ, ನಾವೇ ಎಲ್ಲೋ ಬೇರೆ ಇಟ್ಬಿಟ್ಟಿರ್ತೀವಿ, ಬಟ್ ಇಲ್ಲಿ ಇಟ್ಟಿದೀನಿ ಅನ್ನೋ ಅಂತ ಹುಡುಕುವಾಗ ಅದಿಲ್ಲ ಅಂದ್ರೆ ಆ ಭಯ ಆಗುತ್ತೆ ನೋಡಿ, ಆ ಕ್ಷಣಕ್ಕೆ ಅದ್ ಸಿಗೋಕ್ ಮುಂಚೆ ಆ ಭಯ ಇದೆಯಲ್ಲ, ಅದು ಒಂಥರ ಅರ್ಧ ಸಾವನ್ನ ಕಂಡು ಬಂದಾಗ ಆಗುತ್ತೆ. ತುಂಬಾ ಏನಾದ್ರು ಕಾಸ್ಟ್ಲಿದ ಏನಾದ್ರು ಆಗಿದ್ರೆ ಅದು, ಆ ಸಿಗೋವರೆಗೂ ಇರುತ್ತಲ್ಲ ಮನಸ್ಥಿತಿ. ಆ ಟೈಮಲ್ಲಿ ಯಾರಾದ್ರೂ ಹತ್ರ ಬಂದ್ರು ಚೆನ್ನಾಗಿ ಹೊಡೆ ತಿಡ್ಕೊಂಡ್ ಹೋಗ್ತಾರೆ, ಹಂಗಿರುತ್ತೆ ಆ ವಾಯ್ಸ್ ಇದೆಲ್ಲ. ಅದೆಲ್ಲಿ ಶಾಂತಿ ಆಗುತ್ತೆ ನಾವ್ ಅವಾಗ, ಅಲ್ವಾ? ಬರೀ ಭಯದಲ್ಲೇ ಆ, ಬದುಕ್ತಾ ಇರ್ತೀವಿ ಅಷ್ಟೇ. ಅಲ್ವಾ, ಇನ್ನು ಜಾಸ್ತಿ ಇದಾಗತ್ತೆ. ಆ, ಹೌದು. ಅದಕ್ಕೆ ಆ ಭಯದಿಂದ ಮುಕ್ತರಾಗೋದಕ್ಕೆ ಹೇಗೆ ಏನು ಮಾಡಬೇಕು ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಆತ್ಮಜ್ಞಾನ ಅಂತಂದರೆ ಈ ಒಂದು ಪರಮಶಾಂತಿ ನಿರ್ವಾಣ ಅನ್ನೋದು ಧ್ಯಾನ ಮಾಡಿದಾಗ ನಿಮಗೆ ಆ ಫಲ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಧ್ಯಾನ ಮಾಡಿದಾಗ ಏನಾಗುತ್ತೆ, ನನಗೆ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಇರಲ್ಲ. ಮನಸ್ಸಿನಲ್ಲಿ ಯಾವಾಗ ಯೋಚನೆಗಳು ಇರಲ್ವೋ ಆವಾಗ ಪರಮಾತ್ಮನೇ ಅಲ್ಲಿರೋದು. ಯೋಚನೆಗಳು ಯಾವಾಗಿರುತ್ತೋ ಆವಾಗ ಈ ಪ್ರಾಪಂಚಿಕ ವ್ಯವಹಾರದ ಮ್, ಛಾಯೆ ಅಲ್ಲಿದೆ ಅಂತಂದ್ಬಿಟ್ಟು. ಇವಾಗ ತುಂಬ ಏನೋ ವ್ಯಾಲ್ಯೂಬಲ್ಸ್ ಇದೆ ಅಂತಂದರೆ ನನಗೆ ಅಲ್ಲೇ ಮನಸ್ಸಿರುತ್ತೆ ಅಂತಂದ್ಬಿಟ್ಟು ಇವಾಗ ಅಲ್ವಾ ನಾವು ಹೇಳ್ತಾ ಇರೋದು. ಅಂದರೆ ಹೌದು ನಾವು ಆ ಆವಾಗ ಈ ಹೊರಗಡೆದನ್ನು ಹೆಂಗೆ ನಾನು ಕಾಪಾಡ್ಕೊಳ್ಳಿ ಅನ್ನೋದು ವಿಚಾರ ಮಾಡ್ತಾ ಇರ್ತೀವಿ. ಅದೇ ಹೌದು ಧ್ಯಾನಕ್ಕೆ ಕುಳಿತಾಗ ನಮಗೆ ಅದರ ಕಡೆ ಗಮನ ಹೋಗಲ್ಲ. ಅದಕ್ಕೋಸ್ಕರನೇ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಧ್ಯಾನ ಮಾಡಬೇಕಾದ್ರೆ. ಮತ್ತು ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿ ಇಟ್ಕೊಳ್ಳಿ, ಅದರ ಬಗ್ಗೆ ಯೋಚನೆ ಮಾಡಬೇಡಿ ಧ್ಯಾನ ಮಾಡುವಾಗ. ಆವಾಗ ಮನಸ್ಸಿನಲ್ಲಿ ಯಾವ ಕ್ಷೋಭೆನೂ ಇರಲ್ಲ, ಯಾವ ಭಯನೂ ಇರಲ್ಲ, ಯಾವ ವಿಚಾರವೂ ಇರಲ್ಲ. ಎಲ್ಲಿ ಯಾವ ವಿಚಾರವೂ ಇರಲ್ಲೋ, ಯಾವ ಯೋಚನೆಯೂ ಇರಲ್ಲ, ಆವಾಗ ಏನಿರುತ್ತೆ, ಬರೀ ಪರಮಾತ್ಮ ಮಾತ್ರ ಇರೋದು. ಆವಾಗ ಶಾಂತಿ ನೆಮ್ಮದಿ ಅನ್ನೋದು ಪರಮಾತ್ಮನ ಸ್ವರೂಪ, ಅದೇ ನಮ್ಮ ಸ್ವರೂಪ. ಅಲ್ಲಿ ನಾವು ನೆಲೆ ನಿಲ್ತೀವಿ. ನಿರ್ವಾಣ ಅಂತಂದರೆ ಆ ಒಂದು ಆ, ಶಾಂತಿಯುತವಾದಂತಹ ಒಂದು ಹಂತವನ್ನು ತಲುಪಿದಾಗ ಅದು ನಾವು ಬಣ್ಣಿಸೋದಕ್ಕೆ ಅಥವಾ ವರ್ಣಿಸೋದಕ್ಕೆ ಮಾತುಗಳಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಮಾತಿಗೆ ಮೀರಿದಂತಹದ್ದು. ಇವಾಗ ನೀವು ಏನೋ ನಿಮ್ಮ ಮಗನಿಗೆ ಜಾಮೂನ್ ಮಾಡಿಕೊಡ್ತೀರ ಅಂತ ಹೌದು ಇಟ್ಕೊಳ್ಳಿ. ಮತ್ತು ತುಂಬ ಚೆನ್ನಾಗಿ ಮಾಡಿದೀಯಮ್ಮ ಅಂತ ಹೇಳ್ತಾನೆ. ಆದರೆ ಎಷ್ಟು ತುಂಬ ಅಂತಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತಂದ್ಬಿಟ್ಟು ಅದು ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಅಷ್ಟೇನೆ ಅಲ್ವಾ? ಅದು ಹೌದು ಅನುಭವಿಸಿರೋದವನಿಗೂ ಮಾತ್ರ ಗೊತ್ತಿರುತ್ತೆ. ಹೌದು ಹಾಗೆ ಧ್ಯಾನ ಮಾಡುವಾಗ ಈ ಒಂದು ಆ ಪರಮಾತ್ಮನ ಒಂದು ಅನುಭವ ಆದಾಗ ಅದನ್ನು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಬಾಯಲ್ಲಿ ಈ ಪದಗಳಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ. ವಾಣಿ ಅಂತಂದರೆ ಮಾತು, ನಿರ್ವಾಣ ಅಂತಂದರೆ ಮಾತಿಗೆ ಎಟುಕದೇ ಇರುವಂತಹದ್ದು, ಮಾತೇ ಇಲ್ಲ ಅಂತಹ ಸ್ಥಿತಿಗೆ ಹೋಗ್ತೀವಿ ಅಂತ. ಇನ್ನೊಂದು ರೀತಿಯಲ್ಲಿ ನಿರ್ವಾಣ ಅಂತಂದರೆ ಏನೋ ಕಳೆದು ಹಾಕೋದು. ಆ, ನಿರ್ವಾಣ ಸ್ಥಿತಿಯಲ್ಲಿ ಇದ್ದಾರಪ್ಪ ಅಂತಂದರೆ ಬಟ್ಟೆ ಬರೆ ಏನು ಇಲ್ಲದೆ ಇದ್ದಾರಪ್ಪ ಅಂತ ಹೇಳ್ತೀವಿ ಅಲ್ವಾ? ಅಂದರೆ ಹಾ ಏನೋ ಮ್ಯಾಮ್. ಕಳ್ಸಿಬಿಡ್ತೀವಿ ಅಂತ. ಈ ನಾವು ಆತ್ಮಜ್ಞಾನದಲ್ಲಿ ಏನು ನಿರ್ವಾಣ ಅಂತಂತಂದರೆ ನಮ್ಮ ಅಹಂಭಾವವನ್ನು ಕಳಚಿ ಹಾಕ್ತೀವಿ ಅಂತಂದ್ಬಿಟ್ಟು. ಅಹಂ ಅನ್ನೋದು ಇದೆಯಲ್ಲ, ಅಂದರೆ ನಾನು 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 ಅನ್ನೋದು ನಾನು ಹೌದು ಅನ್ನೋದು ಮ್ಯಾಮ್. ಇರುತ್ತೆ. ಇವಾಗ ಐ ಆಮ್ ಅಂತಂದರೆ ಐ ಅನ್ನೋದು ನಾನು, ಆಮ್ ಅಂತಂದರೆ ಇದ್ದೀನಿ ತಾನೆ. ಐ ಹೌದು ಮ್ಯಾಮ್. ಆಮ್. ಈ ಐ ಅನ್ನೋದನ್ನ ತೆಗ್ದು ಹಾಕಬೇಕು. ಆವಾಗ ಆಮ್ ಮಾತ್ರ ಇರುತ್ತೆ. ಅಂದರೆ ಇದ್ದೀನಿ ಅಂದರೆ ನನ್ನ
ಸ್ವರೂಪದಲ್ಲಿ ನಾನು ನಿಂತಿದ್ದೀನಿ ಅಂತ. ಅದು ಈಗೋ, ನಾನು ನಾನು ಅಂತ ರೆಪ್ರೆಸೆಂಟ್ ಮಾಡೋದು. ಈಗೋ ಅಂತಂದರೆ ಈ ಗರ್ವ ಅಂತಂದ್ಬಿಟ್ಟು ಅನ್ಕೊಳ್ಳೋ ಹಾಗಿಲ್ಲ. ಪ್ರತಿಯೊಂದು ನಾನು ಈ ಕೆಲಸ ಮಾಡಿದೆ, ನಾನು ಅಲ್ಲಿಗೆ ಹೋದೆ ಅಂತಂದ್ಬಿಟ್ಟು ಹೇಳ್ತೀವಿ ಅಲ್ವಾ. ಗರ್ವ ಹೌದು. ಪಟ್ಕೊಂಡು ಹೇಳ್ತೀವಿ ಅಂತ ಅಲ್ಲ, ಆದರೆ ಹೇಳಬೇಕಾದ್ರೆ ಅದನ್ನ ಆ, ವ- ಏನಾದ್ರು ಒಂದು ರೆಪ್ರೆಸೆಂಟ್ ಮಾಡೋರು ಅಲ್ಲ ಒಬ್ರು ಈಗ ಇರ್ಬೇಕಲ್ಲ. ಒಬ್ರೇ ಅದಕ್ಕೆ ಒಬ್ರೇ ಮಾಡಿರುವಾಗ ಅದು ನಾನು ಅಂತ ಸೂಚನೆ ಒಬ್ರಿಗೆ ಬರೋದು ನಾನು ಅಂತಾನೆ ಮ್ಯಾಮ್. ನಾವು ಅಂದಾಗ ಇಬ್ರು ಅಂತಾನೆ ಮೂರ್ ಜನ. ಹೇಳಲೇಬೇಕಲ್ವಾ. ಹ್ಞೂ, ನಾನು ನಾನು ಒಬ್ಳೇ ಅಲ್ಲಿದ್ದೆ. ಹೋಗಿದ್ದೆ ಅಲ್ಲಿಗೆ ಅಂದ್ರೆ ನಾನೇ ಹೋಗಿದ್ದೆ ಅಂತಾನೆ ಹೇಳ್ಬೇಕು, ನಾವ್ ಹೋಗಿದ್ವಿ ಅಂತ ಹೇಳಕ್ ಆಗಲ್ಲ. ಸೊ ಇಲ್ಲ. ಹಂಗಾಗಿ ನಾನು ಅಂತ ಬರುತ್ತೆ. ಇದು ಬೇರೆ ಹ್ಮ್. ಅರ್ಥ. ಆದ್ರೆ ನನ್ನಿಂದಾನೇ ಅದ್ ಮಾಡಕ್ಕಾಗಿದ್ದು, ನಿಮ್ ಯಾರ ಕೈಲೂ ಹಾಕ್ತಾ ಇರ್ಲಿಲ್ಲ, ಗರ್ವ, ನಾನಿದ್ರೇನೆ ಅದು ಅದಾಗ, ಗರ್ವ ಅದು. ಅದು ಈ ಗರ್ವ. ನಾನು ಅನ್ನೋದು, ಈಗೋ ಅನ್ನೋದು, ಈ ಅಹಂಕಾರ ನಾವೇನು ಈ ಆತ್ಮಜ್ಞಾನದಲ್ಲಿ ಡಿಸ್ಕಸ್ ಮಾಡ್ತೀವೋ ಅದು. ಹೌದು. ನಾನು ಅಂತ ನಾವೇನು ಹೇಳ್ತೀವಿ, ಅದನ್ನ ತೆಗ್ದು ಹಾಕ್ಬಿಡಿ. ನಾನು ಮಾಡಿದೆ ಅನ್ನೋದು ಇಲ್ಲ, ಇಲ್ಲದೆ ಹೋಗಬೇಕು. ಆಗ ಏನು, ನನ್ನ ಅಸ್ತಿತ್ವ ಮಾತ್ರ ಇರುತ್ತೆ. ನನ್ನ ಅಸ್ತಿತ್ವ ಅಂತಂದರೆ ಪರಮಾತ್ಮನ ಅಸ್ತಿತ್ವವೇ. ಯಾಕೆಂದರೆ ಪರಮಾತ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಆಗ ಎಲ್ಲವೂ ನಾನು ಅನ್ನೋದು ಇಲ್ಲದೆ ಹೋದಾಗ ಬರೀ ಅಲ್ಲಿ ಪರಮಾತ್ಮನೇ ಇರೋದು. ನಾನು ತೆಗ್ದಾಕ್ಬಿಟ್ವಲ್ಲ ಈಗ, ಹೌದು ಕೈ ಮ್ಯಾಮ್. ತೆಗ್ದಾಕ್ಬಿಟ್ವಿ ಅಲ್ಲ. ಅಂದರೆ ಹಾ ಹಾ. ಅಲ್ಲಿ ಅಸ್ತಿತ್ವ ಇದೆ ಅಂತಂದರೆ ಬರೀ ಪರಮಾತ್ಮನೇ ಇರೋದು, ನಾನು ಅನ್ನೋದು ಇರಲ್ಲ. ಇದು ನಿರ್ವಾಣ ಅಂತ ತಿಳ್ಕೊಳ್ಬೇಕು. ಆ ಸ್ಥಿತಿಗೆ, ಆ ಒಂದು ಹಂತಕ್ಕೆ, ಆ ಸ್ಥಿತಿ ಅಂತ ಹೇಳೋ ಹಾಗಿಲ್ಲ ಅದನ್ನು, ಆ ಒಂದು ಅಂತ. ಹಂತಕ್ಕೆ ತಲುಪ್ತೀವಿ ನಾವು ಧ್ಯಾನದಲ್ಲಿ. ಹಾ ಮ್ಯಾಮ್. ಶ್ರೀಕೃಷ್ಣ ನಮಗೆ ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾನೆ. ನೀವು ನಿಜವಾಗ್ಲೂ ಸರಿಯಾಗಿ ಇದನ್ನೆಲ್ಲ ಫಾಲೋ ಮಾಡಿದ್ದೆ ಆದರೆ ನಿಮಗೆ ಆ ಫಲ ಸಿಗುತ್ತೆ. ಅಂದರೆ ಇಲ್ಲೇ ಹೇಳಿದ್ದಾರೆ ನೋಡಿ, ನಾನು ಇಲ್ಲದಿರುವಾಗ ಅಸ್ತಿತ್ವವೇ ಇರುವುದು. ನಾನು ಅನ್ನೋದು ಇದು, ಐ ಅನ್ನೋದು ಅಸ್ತಿತ್ವ ಅಂತಂದ್ರೆ ಆಮ್ ಅಂತ ಅಂದ್ಬಿಟ್ಟು, ನಾನಿದ್ದೀನಿ, ನಾನು ಇದು ಮಾಡಿದೆ, ಅದು ಮಾಡಿದೆ ಅಂತ ಹೇಳ್ತೀನಲ್ಲ. ಅವಾಗ ನಾನು ಕಿತ್ತಾಕ್ಬಿಟ್ಟಾಗ ಬರೀ ಅಸ್ತಿತ್ವ ಮಾತ್ರ ಇರುತ್ತೆ. ಅಂದರೆ ಅಸ್ತಿತ್ವ ಅನ್ನೋದು ಎಲ್ಲ ಕಡೆನೂ ಇರುವಂತಹದ್ದು. ಆ, ಒಂದು ಸ್ಥಳಕ್ಕೆ, ಒಂದು ಕಾಲಕ್ಕೆ ಸೀಮಿತವಾಗಿರುವಂತಹದ್ದಲ್ಲ. ಬರೀ ಅದು ಯಾವಾಗಲೂ ಇದ್ದೇ ಇರುತ್ತೆ. ಆವಾಗ ನನ್ನ ದೇಹ ಮನಸ್ಸು ಬುದ್ಧಿಗಳನ್ನು ಮೀರಿದ ಒಂದು ಮ್, ಅನುಭವ. ಅಲ್ಲಿ ದೇಹ ಮನಸ್ಸು ಬುದ್ಧಿ ಯಾವಾಗ ಬರುತ್ತೋ ಆವಾಗ ನಾನು ಅನ್ನೋದು ಎದ್ಕೊಳ್ಳುತ್ತೆ. ಆ ಧ್ಯಾನದಲ್ಲಿ ಇದು ಯಾವುದೂ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಆ ಏನಿಲ್ಲ ಮ್ಯಾಮ್. ಬಟ್ ಇದಕ್ಕೊಂದು ನಂದು ಅಂದ್ರೆ ನನ್ನ ಹ್ಮ್. ಅನುಭವದ ಒಂದು ಅನುಭವ ಒಂದು ಇದಿದೆ ಮ್ಯಾಮ್. ಕ್ಯಾನ್ ಐ ಶೇರ್ ಮ್ಯಾಮ್? ಅಯ್ಯೋ, ಪ್ಲೀಸ್. ಏನಿಲ್ಲ ಮ್ಯಾಮ್. ನಾನು ಬಸ್ಸಲ್ಲಿ ಒಂದ್ ಸೈಡ್ 1 ಅವರ್ ಆಗತ್ತೆ ನಮ್ಮ ಆಫೀಸ್ಗೂ ಇಲ್ಲಿ ನಮ್ಮ ಮನೆಗೂ. ಹ್ಮ್. ಸಾಮಾನ್ಯವಾಗಿ ಬಸ್ ಹತ್ತಿ ಏನಾದ್ರು ಸೀಟ್ ಸಿಕ್ತಂದ್ರೆ ಆಯಾಸ ಆಗಿರುತ್ತಲ್ವಾ, ಆ ಕಡೆಯಿಂದ ಬರ್ತಾ ನಿದ್ದೆ ಬಂದ್ಬಿಡುತ್ತೆ ನಂಗೆ. ಹ್ಮ್. ಹಂಗಾಗಿ ಮಲ್ಗೋಕ್ಕೂ ಭಯ, ಯಾಕಂದ್ರೆ ಬ್ಯಾಗ್ ಇರುತ್ತೆ, ಹ್ಮ್. ಟೂಲ್ಸ್ ಇರುತ್ತೆ. ಹ್ಮ್. ಯಾವಾಗ ನೆಕ್ ಚೈನ್ ಎಲ್ಲ ಹಾಕೊಂಡ್ ಹೋಗ್ತಿದ್ದೆ, ನಂಗೆ ಎಷ್ಟೇ ಹ್ಮ್. ನಿದ್ದೆ ಬಂದ್ರು ನಂಗೆ ಮಲ್ಗಕ್ ಭಯ. ತುಂಬಾ ಹ್ಮ್. ಹೊತ್ತು ಮಲಗ್ತಿದ್ರೆ ಅಷ್ಟೊತ್ತಲ್ಲಿ ಏನಾಗುತ್ತೋ ಏನೋ ಹ್ಮ್. ಅಂತ. ಅದೇ ತರಾನೇ ಅಷ್ಟು ದಿನಾನು ಭಯದಲ್ಲೇ ಹೋಗ್ತಾ ಇತ್ತು ದಿನ. ಹಂಗೂ ಒಂದು ಫೋನ್ ಎಲ್ಲ ಕಳ್ಕೊಂಡೆ. ಹ್ಮ್. ಆಮೇಲೆ ಈಗೆಲ್ಲ ಸ್ವಲ್ಪ ಗೋಲ್ಡ್ ರೇಟ್ ಜಾಸ್ತಿ ಆದ್ಮೇಲೆ ಐ ಥಾಟ್ ನಾಟ್ ಟು ವೇರ್ ಅಂತ ಹ್ಮ್. ತೆಗೆದಿಟ್ಟು ತೆಗೆದಿಟ್ಟಾಯ್ತು. ಇವಾಗ ಬಸ್ ಹತ್ತಿದ ತಕ್ಷಣ ನಿದ್ದೆ ಬರುತ್ತೆ. ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ಟೆನ್ಷನ್ ಇಲ್ಲ, ನೋಡಿ. ಆರಾಮಾಗಿ ನಿದ್ದೆ ಬರುತ್ತೆ. ನನಗೆ ನಾನೇ ಹೇಳ್ಕೊಳ್ಳೋದು, ಅಪ್ಪ ಎಷ್ಟು ಎಂತೆಂತ ವಿಷಯಗಳಿಂದ ನಾವು, ಅಲ್ವಾ. ಆ ಮನಸ್ಸು ಎಷ್ಟು ಇದಾಗ್ತಿರುತ್ತೆ ಅಂದ್ರೆ, ಅಷ್ಟು ಹ್ಮ್. ಭಯದಲ್ಲಿ ನಾವು ಟ್ರಾವೆಲ್ ಮಾಡೋದು. ಈಗಿಲ್ಲ, ಆ ಅದೇ, ಭಯ ಹೋಗ್ಬಿಡುತ್ತೆ. ರಿಮೂವ್ ದಟ್ ಅಷ್ಟು. ನೆಮ್ಮದಿ ಎಲ್ಲಿದೆ ಅಲ್ವಾ. ಅಲ್ವಾ? ಎಷ್ಟು ಕೊಟ್ಟು ಸಂಪಾದನೆ ಮಾಡಿ ತಗೊಂಡ್ರೆ ನೆಮ್ಮದಿ ಅಲ್ಲಿ ಸಿಗ್ಲೇ ಇಲ್ಲ. ತೆಗೆದು ಮನೇಲಿ ಇಟ್ಟ ಮೇಲೆ ನೆಮ್ಮದಿ ಬಂದಿದೆ ನಂಗೆ ಆಯ್ತು ಇವಾಗ. ನಮ್ಮನೇಲೂ ನಾನು ಹೊರಗಡೆಗೆ ಹೋದ್ರೆ ವಾಕಿಂಗ್ ಹೋಗ್ತೀನಿ ಅಂತಂದ್ರೆ ಮೊದ್ಲು ಕತ್ತಲಿರೋದು ತೆಗೆದಿಟ್ಬಿಟ್ಟು ಹೋಗು ಅಂತಾರೆ ನಮ್ಮ ಹಸ್ಬೆಂಡ್. ಹೌದು. ನಾವು ಮೊದ್ಲು ಹೋಗ್ತಿದ್ದ ಆಫೀಸಲ್ಲಿ
ಒಂದ್ ಸ್ವಲ್ಪ ದೂರ ನಡಿಬೇಕಿತ್ತು ಬಸ್ ಇಳಿದ್ಬಿಟ್ಟು. ಹ್ಮ್. ಅಲ್ಲಿ ನಾವೆಲ್ಲರೂ ಒಟ್ಟಿಗೆ ಒಂದ್ 5-6 ಜನ ನಡ್ಕೊಂಡು ಹೋಗ್ತಿದ್ವಿ, ಎಲ್ರೂ ಹಾಕಿರೋರು. ಒಂದ್ಸಲ ಎದುರುಗಡೆ ಹ್ಮ್. ಪೊಲೀಸ್ ಬಂದ್ರು, ಅವ್ರೇನೋ ವಾಕ್ ಮಾಡ್ಕೊಂಡು. ಎಲ್ರು ಸರಿ ಇದು ವೇಲೆಲ್ಲ ಕವರ್ ಮಾಡ್ಕೊಂಡು ಹೋಗ್ರಮ್ಮ ಅಂತ. ಹಾ. ಹೋ ಹೌದು. ಸರಿ ಸರ್, ತುಂಬಾ ಆಯ್ತು ಆಯ್ತು. ಕಷ್ಟ ಇದೆ. ಅಲ್ಲ, ಅವರು ಹಾ. ಕಿತ್ಕೊಂಡು ಹೋಗೋದಷ್ಟೇ ಅಲ್ಲ, ಅಲ್ಲ ನಮ್ಗೆ ಅದ್ ನಮ್ಮಿಂದ ಎಷ್ಟು ಲೇಟ್ ಆಗತ್ತೆ, ಜೀವಕ್ಕೇನೆ. ಬಿದ್ದೋಗ್ತೀವಿ. ಅಲ್ಲ ಜೀವನೇ ಬಿದ್ದೋಗ್ತೀವಿ. ಹೋಗ್ಬಿಡುತ್ತಲ್ಲ. ಹೌದು. ಇದು ಆಗುತ್ತೆ, ಪ್ರಾಣನೂ ಆ ಹೋಗೋ ಎಳೆಯೋ ಸಂದರ್ಭ ಇರುತ್ತೆ ಅಂತ ಎಳೆಯೋ ಸಂಭಾವನೆ. ಫೋರ್ಸ್ಗೆ ಬಿದ್ದೇ ಹೋಗ್ತಿವಲ್ಲ ನಾವು. ಬಿದ್ದು ಹೋಗ್ತೀವಿ. ಬೇಕಾದಷ್ಟು ಜನಕ್ಕೆ ಫ್ರ್ಯಾಕ್ಚರ್ಗಳಾಗಿ ವರ್ಷಗಟ್ಲೆ ನರಳ್ತಾರಲ್ಲ. ಇದಾರೆ ಈ ಕಡೆ ನೋಡಿದೀವಿ. ಏನು. ಹಾ. ಅದಕ್ಕೆ ನಾವು ಮನೆಗಳಲ್ಲಿ ನಮ್ಗೆ ಎಚ್ಚರಿಕೆ ಕೊಡೋದು, ಮರ್ತು ಬಿಟ್ಟು ಹಂಗೆ ಹೋಗ್ತಾರೆ ಇವರು ಅಂತ. ಹೌದು ಹೌದು. ಅಲ್ಲ ನೀವು ನೆಮ್ಮದಿ ಅಂದಿದ್ದಕ್ಕೆ ಹೇಳಿದೆ, ಸಾರಿ. ರೆಕಾರ್ಡ್ ಬೇರೆ ಆಗಿದೆ ಇದು. ಇಲ್ಲ, ನಮ್ಮ ಡಿಸ್ಕಷನ್ ತಾನೆ ಇದೆಲ್ಲಾನು ಅದ್ರಲ್ಲಿ ಸೇರಿರುವಂತಹದ್ದೇನೆ. ಇದೇನು ಹೌದು. ನಾವೇನು ಡಿಸ್ಕಸ್ ಮಾಡ್ತಾ ಇಲ್ಲ, ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದು ಹೀಗೆ ಡಿಸ್ಕಸ್ ಮಾಡ್ದಾಗ್ಲೇನೆ. ಖಂಡಿತ ಮ್ಯಾಮ್, ಈಗ ಆರಾಮಾಗಿ ಮಲಗ್ಬೋದು ನೀವು ಯಾವ್ದ್ರಿಂದ ವೀಕ್ಷಿಸಿ. ಯಾವ್ದ್ರಿಂದ ನೆಮ್ಮದಿ ಬರುತ್ತೆ ಅನ್ನೋದು ಗೊತ್ತಾಯ್ತಲ್ವಾ ಈಗ. ಈ ಹೌದು ಹೌದು. ಒಂದು ಭೌತಿಕ ವಸ್ತುಗಳಿಂದ ಖಂಡಿತ ಇಲ್ಲ, ಅದು ಒಂದು ಅದಕ್ಕೆ ಒಂದು ಸೀಮಿತತೆ ಅನ್ನೋದು ಇದೆ ಅನ್ನೋದು ಇದರಲ್ಲಿ ಗೊತ್ತಾಯ್ತು. ಹೌದು ಹೌದು ಮ್ಯಾಮ್. ಯಾವ ವಿಚಾರನೂ ಆ, ಅಯ್ಯೋ ಇದು ಶೇರ್ ಮಾಡ್ಕೊಳ್ಬಾರ್ದು ಅನ್ನೋಂಥದ್ದು ಏನಿಲ್ಲ, ಅದರಿಂದ ತಿಳ್ಕೊಳ್ಳೋ ಅಂಥದ್ದು ಸಾಕಷ್ಟಿರುತ್ತೆ. ಅದನ್ನು ತಿಳ್ಕೊಳ್ಳೋಕ್ಕೆ ಮನಸ್ಸಿರ್ಬೇಕಷ್ಟೇನೆ. ಹಾ ಮತ್ತು ಮ್ಯಾಮ್. ವಿಚಾರ ಮಾಡುವ ಒಂದು ವೈಚಾರಿಕತೆ ಅನ್ನೋದು ಇರಬೇಕು. ಆವಾಗ ಎಲ್ಲ ಚೆನ್ನಾಗೇ ಇರುತ್ತೆ. ಅಲ್ಲ ಮ್ಯಾಮ್, ನಾವು ಬುಕ್ಸ್ ಹಿಡಿದು ಓದೋದಕ್ಕಿಂತ ಈ ಅನುಭವದ ಪಾಠನೇ ಜಾಸ್ತಿ ಮ್ಯಾಮ್. ಹ್ಮ್. ಅನುಭವ ಕಲಿಸಿರೋ ಪಾಠನೇ ಜಾಸ್ತಿ ಆಗೋಗಿದೆ. ಹೌದು. ಕಲಿಕೆ ಅನ್ನೋದು ಅನುಭವದಲ್ಲೇ ಜಾಸ್ತಿ ಇರೋದು ಮ್ಯಾಮ್. ಹ್ಮ್. ಹ್ಮ್. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಾ ಮ್ಯಾಮ್. 17ನೇ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಆಹಾರ ವಿಹಾರಗಳಲ್ಲಿ, ಕರ್ಮಗಳಲ್ಲಿ ಮತ್ತು ನಿದ್ರೆ ಎಚ್ಚರಗಳಲ್ಲಿ ಮಿತವಾಗಿರುವವನಿಗೆ ಯೋಗವು ದುಃಖನಾಶಕವಾಗುತ್ತದೆ. ಯುಕ್ತ ಅಂದ್ರೆ ಮಧ್ಯಮ ಆಹಾರ ತಿನ್ನುವುದು, ವಿಹಾರಸ್ಯ ಮನರಂಜನೆ, ಯುಕ್ತ ಚೇಷ್ಟಸ್ಯ ಕರ್ಮಸು ಕೆಲಸದಲ್ಲಿ ಸಮತೋಲಿತ, ಯುಕ್ತ ಅಂದರೆ ನಿಯಂತ್ರಿತ, ಸ್ವಪ್ನ ಅವಬೋಧಸ್ಯ ನಿದ್ರೆ ಮತ್ತು ಎಚ್ಚರ, ಯೋಗ ಯೋಗ ಭವತಿ ಅಂದ್ರೆ ಆಗತ್ತೆ, ದುಃಖ. ದುಃಖ ದುಃಖಗಳ ಸಂಹಾರಕ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ತಿಳಿಸಿರುವ ಆಹಾರ ಕ್ರಮ, ಕರ್ಮ ಮತ್ತು ನಿದ್ರೆ, ಎಚ್ಚರಗಳು ಹೇಗಿರಬೇಕು, ಅದರ ಅದರ ಫಲ. ಫಲ ಏನು. ಈ ಕರ್ಮ ಇಲ್ಲಿ ಟೈಪಿಂಗ್ ಸ್ವಲ್ಪ ದೀರ್ಘ ಆಗೋಗಿದೆ, ಹಾ ಹಾ. ಚೇಂಜ್ ಮಾಡಿದಾನೆ. ಅದು ಕರ್ಮ ಇದು. ಎಚ್ಚರಗಳು ಹೇಗಿರಬೇಕು, ಅದರ ಫಲ ಏನು. ಶ್ಲೋಕ ಹಾಕ್ತೀನಿ, ಅಲ್ಲೂ ಚೆನ್ನಾಗಿ ಗೊತ್ತಾಗುತ್ತೆ. ಆಹಾರ ವಿಹಾರಗಳಲ್ಲಿ, ಕರ್ಮಗಳಲ್ಲಿ ಮತ್ತೆ ನಿದ್ರೆ ಎಚ್ಚರಗಳಲ್ಲಿ ಮಿತವಾಗಿ ಇರಬೇಕು. ಅಂಥವನಿಗೆ ಯಾವ ದುಃಖನೂ ಇರಲ್ಲ. ಅದು ಅದು ದುಃಖವನ್ನು ನಾಶ ಮಾಡತ್ತೆ ಅಂತ ಹೇಳ್ತಾರೆ. ಶ್ರೀಕೃಷ್ಣ ನೋಡಿ ಪ್ರತಿಯೊಂದು ತಿಳಿಸ್ಕೊಟ್ಟಿರೋದು ಯಾವ ರೀತಿಯಲ್ಲಿ. ಆಹಾರ ಅಂದ್ರೆ ನಾವು ತಿನ್ನೋ ಆಹಾರ, ವಿಹಾರ ಹೌದು. ಅಂತ ನಾವು ಸರಳವಾಗಿರ್ಬೇಕು ಮತ್ತೆ ವಾ ಆ ವ್ಯಾಯಾಮ ಲಿಮಿಟ್ ಮಾಡೋದು. ಕಡಿಮೆ. ಹಾ. ವಿಹಾರ ಹೊರಗಡೆ ತಿನ್ಬೇಕು. ಹೋಗಿ ಬರೋದು, ಆವಾಗ ಮನಸ್ಸಿಗೂ ಸಹ ನೆಮ್ಮದಿ ಆಗುತ್ತೆ ತಾನೆ. ವಿಹಾರದಿಂದ ವಾಕಿಂಗ್ ಮಾಡ್ಕೊಂಡು ಬರೋದ್ರಿಂದ ಅಥವಾ ಹೌದು ಹೌದು. ಯಾತ್ರೆಗೆ ಹೋಗೋದ್ರಿಂದ
ಎಲ್ಲೂ ಅಷ್ಟೇ ಇವಾಗ ಒಂದೇ ಮನೇಲೇ ಇರೋಕ್ಕೆ ಸಾಧ್ಯ ಇಲ್ಲ, ಹೊರಗಡೆನೂ ಯಾವತ್ತಾದ್ರೂ ಹೋಗಲೇಬೇಕು. ಹೌದು ಮ್ಯಾಮ್. ಆದ್ರೆ ಎಷ್ಟಿರಬೇಕು ಏನು ಅನ್ನೋದು ನಾವು ಅದನ್ನ ತಿಳ್ಕೊಳ್ಬೇಕು ಅವೆಲ್ಲ. ಲಿಮಿಟೇಷನ್ ಇರ್ಲೇಬೇಕು ಮ್ಯಾಮ್. ಈಗ ಆಹಾರ ಹ್ಮ್ ಸೇವಿಸ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಕದನ್ನೆಲ್ಲ ಅಥವಾ ರುಚಿಯಾಗಿರೋದನ್ನ ಮಾತ್ರ ಜಾಸ್ತಿ ತಿನ್ನೋದು, ಅದ್ರಲ್ಲಿ ಫ್ಯಾಟ್ ಹ್ಮ್ ಎಷ್ಟು, ಶುಗರ್ ಇದೆಷ್ಟಿದೆಯೋ ಅಥವಾ ಆಯಿಲ್ ಎಷ್ಟಿದೆಯೋ ಅದನ್ನೇನು ತಿಳ್ಕೊಂಡಿಲ್ಲ ಅಂದ್ರೆ ಸಕ್ಕರೆ ಅಂಶ ಬಾಡಿಯಲ್ಲಿ ಶುಗರ್ ಜಾಸ್ತಿ ಆಗುತ್ತೆ. ತುಂಬಾ ಖಾರ ಎಣ್ಣೆ ತಿಂದ್ವಿ ಅಂದ್ರೆ BP ಜಾಸ್ತಿ ಆಗುತ್ತೆ. ಆದ್ರಿಂದ ನಮ್ ದೈಹಿಕವಾಗಿ ಬಾಡಿ ಕೂಡ ಸಫರ್ ಆಗುತ್ತೆ. ಬಾಡಿ ಸಫರ್ ಆದ್ಮೇಲೆ ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸು ಕೂಡ ಸಫರ್ ಆಗುತ್ತೆ. ಹ್ಮ್ ಹಂಗಾಗಿ ನಾವ್ ಏನ್ ತಿನ್ಬೇಕು ತಿನ್ಬಾರ್ದು ತಿಳ್ಕೊಂಡಿರ್ಬೇಕು ಮ್ಯಾಮ್. ಅದ್ ಲಿಮಿಟ್ ಇರ್ಬೇಕು. ಈಗ ಒಬ್ಬೊಬ್ರು ಸ್ವಲ್ಪ ವಯಸ್ಸಾದ್ಮೇಲೆ 2 ಟೈಮ್ ತಿಂತಾರೆ, ಅವ್ರಿಗೆ ಜೀರ್ಣಶಕ್ತಿ ಎಷ್ಟು ಕೊಟ್ಟಿರ್ತಾನೋ, ಎಷ್ಟು ಆಗುತ್ತೋ ಅವರು ಫಿಸಿಕಲಿ ಎಷ್ಟು ಫಿಟ್ ಆಗಿದ್ದಾರೆ, ತಿಂದಾದ್ಮೇಲೆ ವಾಕ್ ಮಾಡ್ತಿದಾರ ಅಥವಾ ತಿಂದ ತಕ್ಷಣ ಮಲಗ್ತಿದಾರ, ಅದೆಲ್ಲ ಆಗುತ್ತಲ್ವಾ ಮ್ಯಾಮ್. ಈಗ ನಾವು ಇನ್ನೊಂದ್ ಚೂರ್ ಏಜ್ ಇದೆ, 3 ಟೈಮು ತಿಂದ್ರು ನಮ್ಗ್ ಜೀರ್ಣ ಆಗುತ್ತೆ, ನಾವು ಸ್ವಲ್ಪ ಫಿಸಿಕಲಿ ಓಡಾಡ್ತಿರ್ತೀವಿ, ತುಂಬಾ ತಿಂದಿಲ್ಲ ಸ್ಕಿಪ್ ಮಾಡಿದ್ವಿ ಅಂದ್ರೆ ಸುಸ್ತಾಗುತ್ತೆ ಅಂದ್ರೆ ತಗೋಬಹುದು, ತೊಂದ್ರೆ ಇಲ್ಲ. ಹ್ಮ್ ಸುಮ್ನೆ ಹ್ಮ್ ಇದನ್ನೆಲ್ಲ ಅಥವಾ ನಮ್ಮ ಮನೇಲಿ ಇರುವಾಗ ಕಡಿಮೆ ಇತ್ತು ಅಥವಾ ಸ್ವಲ್ಪ ಇತ್ತು ಅಂತ ತಿನ್ನೋದು, ಅಥವಾ ಎಲ್ಲೋ ಊಟಕ್ಕೆ ಆಹ್ವಾನ ಮಾಡಿದ್ದಾಗ ಅಲ್ಲಿ ತುಂಬಾ ರುಚಿ ಇತ್ತು ಅಂತ ಹೆವಿ ತಿನ್ನೋದು, ಇದನ್ನೆಲ್ಲ ಹ್ಮ್ ಮಾಡ್ಕೊಂಡು ನಮ್ಮ ದೇಹಕ್ಕೆ ಅದು ಯಾವುದೇ ರೀತಿ ನಮ್ಗೆ ಆರೋಗ್ಯ ಅಂತೂ ತಂದ್ಕೊಡಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಗೊಳುತ್ತದು. ಬೇಡದೆ ಇರೋದನ್ನೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದರಿಂದ ನಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ. ಆಹಾರ ವಿಷಯಕ್ಕೆ ಬಂದ್ರೆ ಈಗ ಅವಾಗ ವಿವಾಹ ಮನಸ್ಸಿನ ಸ್ಥಿತಿ ಏನಾಗುತ್ತೆ? ಹ್ಮ್ ಕೆಟ್ಟೋಗುತ್ತೆ ಮ್ಯಾಮ್. ಈಗ ಯಾರೋ ಅಯ್ಯೋ ನನ್ ದೇಹ ಹೋಯ್ತು, ನನಗೆ ಆ ಕಾಯಿಲೆ ಈ ಕಾಯಿಲೆ, ಅಯ್ಯೋ ಹೋಗಪ್ಪ ದೇವ್ರೆ ನೀನೇನ್ ಸುಮ್ನೆ ನೀನ್ ಧ್ಯಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ ಇರ್ತೀನಿ ಆದ್ರೂ ನಂಗೆ ಆರೋಗ್ಯ ಕೊಡ್ಲಿಲ್ಲ ಅಂತೀವಿ, ಎಂಡ್ ಆಫ್ ದ ಐ ಥಿಂಕ್ ಅಲ್ವಾ. ಬಟ್ ಸಿಕ್ಕಿದ್ದೆಲ್ಲ ಹ್ಮ್ ತಿಂದಿದ್ದು ಬಹು ರುಚಿ ಅಂತ ನಾವೇ ಕೊನೆಗೆ ಹ್ಮ್ ಹೇಳೋದ್ ಮಾತ್ರ ನಾನು ದಿನ ನಿಂಗ್ ಪೂಜೆ ಮಾಡ್ದೆ, ಅದ್ ಮಾಡ್ದೆ ಇದ್ ಮಾಡ್ದೆ, ತಿನ್ನೋ ವಯಸ್ಸಲ್ಲಿ ನನಗೆ ತಿನ್ನಕ್ ನೀನ್ ಬಾಯಿ ಕೊಡ್ಲಿಲ್ಲ ಅಂತ. ಹೌದು, ಇವಾಗ ಎಲ್ಲರೂ ಹೇಳೋದು ಹಾಗೇನೆ. ಅಲ್ವಾ, ಎಲ್ಲ ಕಷ್ಟಪಟ್ಟು ದುಡ್ದು ಇಟ್ಕೊಂಡೆ, ಈಗ ನೋಡಿದ್ರೆ ಹ್ಮ್ ಶುಗರ್ ಬಿಸಿ ಕೊಟ್ಟು ಇಟ್ಟಿದ್ಯಾ, ನಾನು ಅದ್ ತಿನ್ನೋಂಗಿಲ್ಲ ಇದ್ ತಿನ್ನೋಂಗಿಲ್ಲ, ಬರೀ ಮುದ್ದೆ ಚಪಾತಿ ತಿನ್ನೋದ್ರ ನನ್ ಕೈಲ ಅದೇ ಇವಾಗ ನಾವು ವಿಚಾರ ಮಾಡ್ತಾ ಇರೋದು. ಆವಾಗ ಏನೋ ಮುಂದಕ್ಕಿರ್ಲಪ್ಪ ಇರ್ಲಿ, ಅವಾಗ ಏನಾಗುತ್ತೋ ಅಂದ್ಬಿಟ್ಟು ಎಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿದ್ವಿ. ಹೌದು. ಇದು ಸರಿಯಾಗಿ ಈಗ ಕೂತ್ಕೊಂಡು ತಿಂತೀನಿ ಅಂದ್ರೆ ಕಾಯಿಲೆ ಬಂತು. ಕಾಯಿಲೆ ಬಂದಿದೆ, ಈಗ ಹೆಂಗಪ್ಪ ತಿನ್ನೋದು, ತಿನ್ನೋಕೆ ಆಗ್ತಾ ಇಲ್ಲ ಈಗ, ಅಲ್ವಾ. ಹಾ ಅದಕ್ಕೆ ಇವಾಗ IITನೇ ಮತ್ತೆ ಹಿಡ್ಕೊಳ್ಳೋಣ. IIT ಹೋಗ್ಬೇಕು ಅಂತ ಅವ್ನು ಹಾ ಚೆನ್ನಾಗಿ ತಿನ್ಕೊಂಡು ಆಮೇಲೆ ಹಾ ವಿಹಾರಗಳು ಮಾಡ್ಕೊಂಡು ಇದ್ರೆ ಮಾಡ್ಕೊಂಡಿದ್ರೆ ಅವನು ಇದ್ರೆ ಅದು ಆಗತ್ತೆ. ಆಗೋದಿಲ್ಲ. ಆಹಾ, ಏನು ಅಥವಾ ಮಾಡಕ್ ಇಲ್ಲ ಆಗಲ್ಲ. ನಾನು ಯಾವಾಗ್ಲೂ 3 ಹೊತ್ತು ಓದ್ತೀನಪ್ಪ, ನಾನು 24 ಅವರ್ಸ್ ಇದೆ, ನಾನು 20 ಅವರ್ಸ್ ಓದ್ತೀನಿ ಅಂತಂದ್ರೆ ಅದ್ ಅಲ್ಲಿ ನಡೆಯುತ್ತಾ? ಏನಂತಂದ್ರೆ ನಿದ್ದೆ ಇಲ್ದೆ ಸರಿಯಾದ ನೀಟಾಗಿ ಊಟ ಮಾಡದೆ ನೀರ್ ಕುಡಿದೆ ಅವಾಗ್ಲೂ ಸಫರ್ ಆಗೋಗ್ತಾರೆ. ಮತ್ತೆ ಬರೀ ಹ್ಮ್ ಓದಿ ಓದಿ ಮಾನಸಿಕವಾಗಿನೂ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇರುತ್ತೆ. ಯಾವ್ದು ನೆನ್ಪಿಟ್ಕೊಳಕ್ಕೂ ಆಗಲ್ಲ. ಮನಸ್ಸು ಶಾಂತಿಯಾಗಿದ್ರೇನೆ ನಾವೇನಾದ್ರೂ ನೆನ್ಪಿಟ್ಕೋತೀವಿ ಅಂದ್ರೆ, ಒತ್ತಡದಲ್ಲಿ ಇದ್ರೆ ನೀವ್ ಇಷ್ಟೊತ್ತು ಹೇಳಿದ್ದು ನಂಗೆ ಏನೂ ಇರೋದಿಲ್ಲ. ಹ್ಮ್ ಸುಮ್ನೆ ಅಲ್ವಾ? ಕೇಳ್ಬೇಕು ಕೇಳಿಸ್ಕೋಬೇಕು ಅಂತ ಕೇಳಿಸ್ಕೊಂಡಿರ್ತೀನಿ ಅಷ್ಟೇ. ಆಮೇಲೆ ಅದನ್ನ ಹ್ಮ್ ನಾನು ಅಳವಡಿಸ್ಕೊಳ್ಳೋದು ಇಲ್ಲ, ಅದ್ ನಂಗೆ ಬೇಕಾಗೂ ಇಲ್ಲ, ಅದರಿಂದ ನಂಗೆ ಏನೂ ಬಂದಿರಲ್ಲ. ಸುಮ್ನೆ ನಿಮ್ ಟೈಮು ನನ್ ಟೈಮು ಎಲ್ಲ ವ್ಯರ್ಥವಾಗಿ ಹೋಗಿರುತ್ತೆ ಅಷ್ಟೇ ಅಲ್ಲಿ. ಇನ್ನು ಈಗ ಅದಕ್ಕೆ ಇಷ್ಟೊತ್ತು ಒತ್ತಡದಲ್ಲಿ ತಗೊಂಡಿರೋದಕ್ಕೆ ಆಮೇಲೆ ನಂಗೆ ತಲೆನೋವು ಬಂತು, ನಂಗೆ ಊಟ ಸೇರ್ತಾ ಇಲ್ಲ, ನಂಗೆ ಇಷ್ಟೊತ್ತು ಓದಿದ್ ನೆನ್ಪಿಲ್ಲ, ಇದೆಲ್ಲ ಶುರುವಾಗತ್ತ. ಎಲ್ಲಾನು ಅದಕ್ಕೆ ಇರ್ಬೇಕು. ಮನಸ್ಸನ್ನ ಯಾವಾಗ್ಲೂ ಶಾಂತ ಸ್ಥಿತಿಯಲ್ಲೇ ಶಾಂತಿ. ಇಟ್ಕೊಳ್ಳಿ ಅಂತ ಹೇಳೋದು. ಈ ಶಾಂತ ಸ್ಥಿತಿಯಲ್ಲಿ ಇಟ್ಕೊಂಡಾಗ ನಾವು ಧ್ಯಾನ ಮಾಡೋದು ಒಂದು ಕಡೆ ಆದ್ರೆ, ಈ ಬೇರೆ ಈ ಪ್ರಾಪಂಚಿಕ ವ್ಯವಹಾರಗಳಲ್ಲೂ ಅಷ್ಟೇ ಸರಿಯಾಗಿ ನಾವು ಏನ್ ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡೋದಕ್ಕೆ ಮ್, ನಮ್ಮ ಬುದ್ಧಿಗೆ ಸರಿಯಾದ ತಿಳುವಳಿಕೆ ಅನ್ನೋದು ಇರುತ್ತೆ. ಹೌದು ಮ್ಯಾಮ್. ನಿಮಗೆ ಮೊದಲು ಹೇಳಿದ್ದೆ ಅಂತಃಕರಣ ಅಂತಂದ್ರೆ ಏನು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋದು 4 ಸೇರಿದ್ದು ಅಂತಃಕರಣ ಅಂತ. ಜ್ಞಾಪಕ ಇದೆಯಾ? ಹಾ ಮ್ಯಾಮ್. ಮರ್ತ್ಬಿಟ್ಟಿದ್ದೀನಿ ಈಗ ನೀವ್ ಹೇಳಿದ್ಮೇಲೆ ಸ್ವಲ್ಪ ಹೋಯ್ತು ಮೈಂಡ್, ಹೇಳಿದ್ರಿ. ಅಲ್ವಾ? ಹಾ, ಅದು ಇಲ್ಲೆಲ್ಲ ಇರ್ಬೋದು, ತೆಗಿತೀನಿ. ಹಾ, ಹಾ ಮ್ಯಾಮ್. ಚಿತ್ತ ಹೀಗೆ ಮತ್ತೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋದು ಇರುತ್ತೆ.
ಇವಾಗ ನಾವು ಇಷ್ಟೊತ್ತು ಹೇಳಿದ್ದು ಐ ಅಂತ ಹೇಳ್ತೀವಲ್ಲ, ಅದು ಹಾ ಹಾ. ಇವಾಗ ನಂದು, ಇವಾಗ ಯಾವುದಾದ್ರೂ ವಸ್ತು ನಂದು ಅಂತ ಹೇಳ್ತೀವಲ್ಲ, ಅದನ್ನು ಹೇಳೋದು ಈ ಅಹಂಕಾರ. ಮೊದಲು ಇಂದ್ರಿಯಗಳಿಂದ ಬರುವಂತಹ ವಿಷಯಗಳನ್ನೆಲ್ಲನೂ ಆ, ಮನಸ್ಸಿಗೆ ಬರುತ್ತೆ. ಈ ಮನಸ್ಸಿನಲ್ಲಿ ಬಂದಾಗ ಇಂದ್ರಿಯಗಳೇ ತಾನೇ ಎಲ್ಲ ಹೊರಗಡೆ ಪ್ರಪಂಚದ ವಿಷಯಗಳನ್ನ ತಗೊಂಬರೋದು. ಹೌದು ಮ್ಯಾಮ್. ಹೌದಾ? ತಗೊಂಬಂದಾಗ ಈ ಮನಸ್ಸಿಗೆ ಬರುತ್ತೆ. ಮನಸ್ಸಿಗೆ ಅದು ನಿಜವಾಗ್ಲೂ ಒಂದು ಉದಾಹರಣೆ ಮೂಲಕನೇ ಹೇಳೋಣ. ಈ ಒಂದು ಹೂವು, ಒಂದು ದಾಸವಾಳ ಅಂತ ಇಟ್ಕೊಳ್ಳೋಣ. ಅದನ್ನ ಹಾ ಮ್ಯಾಮ್. ನೋಡುತ್ತೆ, ಇಂದ್ರಿಯ ನೋಡುತ್ತೆ. ಅದರ ಏನು ದಾಸವಾಳಕ್ಕೆ ಒಂದು ರೂಪ ಅನ್ನೋದಿರುತ್ತೆ, ಒಂದು ಗಂಧ ಅನ್ನೋದಿರುತ್ತೆ. ಅದು ಮುಟ್ಟಿದ್ರೆ ಒಂದು ಸ್ಪರ್ಶ ಅನ್ನೋದು, ಹೀಗೆ. ಮತ್ತೆ ಅದು ಮೇಲ್ಗಡೆ ಒಂದು ರೀತಿಯ ಮೃದುವಾದ ಒಂದು ಫೀಲಿಂಗ್ ಅಂಥದ್ದು ಇರುತ್ತೆ ಅಲ್ವಾ. ಹಾಗಾಗಿ ಇಷ್ಟು ವಿಷಯಗಳನ್ನು ತೆಗೆದುಕೊಂಡು ಬರುತ್ತೆ. ನಾವು ಸ್ಪರ್ಶ ಮಾಡಿದಾಗ ನಮ್ಮ ಕೈಗಳಿಂದ ಅದರ ಸ್ಪರ್ಶ ಗೊತ್ತಾಗುತ್ತೆ, ಕಣ್ಣುಗಳಿಂದ ನಾವು ನೋಡಿದಾಗ ಅದರ ರೂಪ ಬರುತ್ತೆ. ಆದರೆ ಒಂದು ವಸ್ತುವನ್ನ ಅದು ತಿಂದಾಗ ಅಥವಾ ಹೀಗೆ ಬಡಿದಾಗ ಅದಕ್ಕೆ ಶಬ್ದವೂ ಇರುತ್ತೆ. ಅದೇ ಹೂವಿಗೆ ನಾವು ಒಡೆದ್ಬಿಟ್ಟು ಅದನ್ನು ಟೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಬರೀ ರೂಪ ಮತ್ತು ಗಂಧ ಮತ್ತು ಸ್ಪರ್ಶ ಮೂರನ್ನು ಮಾತ್ರನೇ ಒಂದು ಹೂವಿಗೆ ಅಷ್ಟು ವಿಷಯಗಳು ನಮ್ಮ ಮನಸ್ಸಿಗೆ, ಇಲ್ಲಿ ಮನಸ್ಸಿಗೆ ಬರುತ್ತೆ. ಈ ಮನಸ್ಸು ಏನು ಮಾಡುತ್ತೆ, ಇದೇನು ಅಂತಂದ್ಬಿಟ್ಟು ಬುದ್ಧಿನ ಕೇಳುತ್ತೆ. ಬುದ್ಧಿನ ಕೇಳಿದಾಗ ಈ ಬುದ್ಧಿ ಏನು ಮಾಡುತ್ತೆ, ಇದು ಚಿತ್ತದಲ್ಲಿ ಸಂಗ್ರಹವಾಗಿರುವಂಥದ್ದು, ಇದು ಫೈಲ್. ಇದು ಚಿತ್ತ ಅಂತಂದರೆ ಈ ಡಿಕ್ಷನರಿ ಥರ ಇದು ಫೈಲ್ ಹಾ ಮ್ಯಾಮ್. ಇಟ್ಕೊಂಡಿರುತ್ತೆ. ಹಿಂದೆ ಎಲ್ಲ ಚಿತ್ರಣಗಳು, ಹಿಂದಿನ ಅನುಭವಗಳು ಪ್ರತಿಯೊಂದು ಸಹ ಸಂಗ್ರಹವಾಗಿರುತ್ತೆ. ಅದರಲ್ಲೆಲ್ಲ ಫೈಲಲ್ಲಿ ತೆಗೆದುಬಿಡುತ್ತೆ. ತೆಗೆದುಬಿಟ್ಟು, ಓ ಇದು ದಾಸವಾಳ ಅಂತ ನಂಗೆ ಗೊತ್ತು, ಈ ಥರ ಈ ಕಲರ್ ಇದೆ, ಮತ್ತು ಅದಕ್ಕೆ ಹೀಗೀಗೆ ಪೆಟಲ್ಸ್ ಹೀಗಿದೆ, ಇದು ಆಕಾರ ಈ ರೀತಿಯಲ್ಲಿದೆ, ಮತ್ತು ಸ್ಪರ್ಶನೂ ಸಹ ಹೀಗಿದೆ, ಅದಕ್ಕೋಸ್ಕರ ಗಂಧ ಹಾ ಇರೋದಕ್ಕೆ ಮ್ಯಾಮ್. ಇದು ದಾಸವಾಳನೇ ಅಂತಂದ್ಬಿಟ್ಟು ಇದು ಕನ್ಫರ್ಮ್ ಮಾಡಿಬಿಟ್ಟು ಎಸ್ ಅಂತ ಹೇಳಿಬಿಟ್ಟು ಮನಸ್ಸಿಗೆ ಹೇಳುತ್ತೆ. ಹಾಗಾದರೆ ಹೌದು. ಮನಸ್ಸು ಅವಾಗ ಏನು ಮಾಡುತ್ತೆ, ಹಾಗಾದರೆ ನಾನು ಅದನ್ನು ಕಿತ್ಕೊಳ್ತೀನಿ ಅಂತಂದ್ಬಿಟ್ಟು ಅದು ಕಿತ್ಕೊಳ್ಳೋದಕ್ಕೆ ಈ ಕೈಗಳಿಗೆ ಆರ್ಡರ್ ಮಾಡುತ್ತೆ. ಇದು ಹೌದು ಮ್ಯಾಮ್. ಕರ್ಮೇಂದ್ರಿಯ. ಕಿತ್ಕೊಳ್ತೀನಿ ಆವಾಗ, ಓ ಈ ಹೂವು ನಂದು ಅಂತ ಅವಾಗ ಒಂದು ಅಹಂಕಾರ ಅನ್ನೋದು. ಹೇಳುತ್ತೆ. ಈ ರೀತಿಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಈ ಅಂತಃಕರಣ ಅನ್ನೋದು ಕೆಲಸ ಮಾಡೋದು. ಇವಾಗ ನಾವು ಏನು ಹೇಳ್ತಾ ಇದ್ದೀವಿ, ಈ ಮನಸ್ಸಿನಲ್ಲಿ ತುಂಬ ಕಲ್ಮಶ ಸೇರ್ಕೊಂಡ್ಬಿಡ್ತು ಅಂತಂದಾಗ ಅದೇನು ಮಾಡುತ್ತೆ, ಈ ದುಃಖ ಅಂಥದ್ದು ಹೆಚ್ಚಾದಾಗ ಬುದ್ಧಿ ಮಾತನ್ನು ಕೇಳಲ್ಲ. ಬುದ್ಧಿ ಮಾತು ಕೇಳಿದ್ರೆ ಮಾತ್ರ ಅದು ನಿರ್ಧಾರವನ್ನು ಮಾಡೋಕ್ಕೆ ಸಾಧ್ಯ. ಇಂಥದ್ದೇ ಅಂತ ಹೇಳೋದಕ್ಕೆ ಏನು ಮಾಡಬೇಕು ಅಂತ ಬುದ್ಧಿನೇ ಹೇಳಬೇಕು. ಈ ಮನಸ್ಸಿನಲ್ಲಿ ತುಂಬ ಆ, ಹಿಂದಿನ ವಾಸನೆಗಳು, ಸಂಸ್ಕಾರಗಳು ಎಲ್ಲ ಸೇರಿಕೊಂಡಿದ್ರೆ ಅದು ಬುದ್ಧಿ ಏನು ಹೇಳಿದ್ರು ಅದು ಕೇಳಲ್ಲ. ಬುದ್ಧಿಗೇನು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ವಾಸನೆಗಳನ್ನೆಲ್ಲ ನೀವು ಕಡಿಮೆ ಮಾಡ್ಕೊಳ್ಳಿ. ಹೇಗೆ ಕರ್ಮಯೋಗದಿಂದ ಆ, ವಾಸನೆ ಕಮ್ಮಿ ಮಾಡ್ಕೊಳ್ಳಿ, ಮತ್ತು ಈ ಧ್ಯಾನ ಮಾಡೋದ್ರಿಂದ ಕಡಿಮೆ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಮನಸ್ಸು ಬುದ್ಧಿಯ ಮಾತನ್ನು ಕೇಳುತ್ತೆ. ಬುದ್ಧಿಗೆ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಆಗತ್ತೆ. ಅದಕ್ಕೆ ವಿವೇಕ ಅನ್ನುವ ಒಂದು ಶಕ್ತಿ ಜಾಗೃತವಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಧ್ಯಾನ ಮಾಡಿ ಅಂತ ಅಂದ್ಬಿಟ್ಟು ಅವಾಗ ಪೀಸ್ಫುಲ್ ಆಗಿರ್ತೀವಿ ತಾನೆ. ಅವಾಗ ಮಾತ್ರ ಹಾ ಮ್ಯಾಮ್. ನಿರ್ಧಾರ ತಗೊಂಡ್ರೆ ಸರಿಯಾಗಿರೋದು ಅನ್ನೋದಕ್ಕೆ ಇದನ್ನ ತೋರಿಸ್ದೆ. ಓಕೆ ಮ್ಯಾಮ್. ಅವಾಗವಾಗ ನಿಮಗೆ ಇಂಥದ್ದು ತೋರಿಸ್ತಾ ಇದ್ರೆ ಜ್ಞಾಪಕ ಇರುತ್ತೆ ಅಲ್ವಾ? ಹಾ ಮ್ಯಾಮ್, ಹಿಂದಿಂದೆಲ್ಲ ಸ್ವಲ್ಪ ಹ್ಮ್. ನೆನಪಾಗತ್ತೆ. ಆಮೇಲೆ ಏನು, ಆಹಾರ ವಿಹಾರದಲ್ಲಿ ನಿಯಂತ್ರಣ ಇರಬೇಕು. ಹಾ ಮ್ಯಾಮ್. ಆಮೇಲೆ ನಿದ್ದೆ ಮತ್ತು
ಎಚ್ಚರ. ಹ, ಸ್ವಪ್ನ ಮತ್ತು ಅವಬೋಧಸ್ಯ. ಸ್ವಪ್ನ ಅಂತಂದ್ರೆ ನಿದ್ದೆ ಅಂತ ಹ, ಅಂದ್ಬಿಟ್ಟು, ಹಾ ಹಾ ಕನಸು ಅಂತ ಅಲ್ಲ ಇಲ್ಲಿ. ಹಾ ಹಾ. ಅವಬೋಧಸ್ಯ ಅಂದ್ರೆ ಎಚ್ಚರದಲ್ಲಿ. ಓಕೆ. ಆ, ಇವಾಗ IIT-ವನ್ನೇ ಹಿಡ್ಕೊಂಡು ಹೇಳಿ, ಅದು ಹೆಚ್ಚಾಗಿ ಇರ್ಬೇಕಾ ಕಡಿಮೆ ಇರ್ಬೇಕಾ ಎಷ್ಟಿರ್ಬೇಕು? ಅಲ್ಲ, ಈಗ ಆಹಾರ ವಿಹಾರ ನಿದ್ದೆ ಇದಿಷ್ಟು ದೇಹಕ್ಕೆ ಮನಸ್ಸಿಗೆ ತುಂಬಾ ಇಂಪಾರ್ಟೆಂಟ್ ಮ್ಯಾಮ್. ಹಂಗಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾವು ಪೂರ್ತಿ ನಿದ್ದೆನು ಸ್ಕಿಪ್ ಮಾಡಕ್ ಆಗಲ್ಲ. ಮಾಡಿದ್ರೆ ಅದು ಅನಾರೋಗ್ಯ ಶುರು ಆಗತ್ತೆ. ಅನಾರೋಗ್ಯ ಶುರು ಆದ್ರೆ ನೀನ್ ದಿನ ಎರಡೆರಡು ಅವರ್ ಏನ್ ನಿದ್ದೆಯಲ್ಲಿ ಕಡಿಮೆ ಮಾಡಿದೆ, ಅವಾಗ ಮತ್ತೆ ವಾರ ಪೂರ್ತಿ ಮಲಗ್ಬಿಡ್ತೀವಿ ನಾವು. ಅವಾಗ ಹುಷಾರಿಲ್ದೆ ಇದ್ದಾಗ ಓದೋದು ಇಲ್ಲ, ಕೆಲ್ಸಕ್ಕೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಮಲಗ್ಬೇಕಾಗತ್ತೆ. ಅವಾಗ ನಾನು ಇಷ್ಟ ದಿನ ಓದಿದ್ದು ಕೂಡ ನಾನು ಆ ಟೈಮಲ್ಲಿ ಅಯ್ಯೋ ಹೋದ್ರೆ ಹೋಗುತ್ತಪ್ಪ, ನಂಗ್ ಮೊದ್ಲು ಹುಷಾರಾದ್ರೆ ಸಾಕು ಅನ್ಸುತ್ತೆ. ಹಂಗಾಗಿ ಎಲ್ಲಾನು ಹಿತವಾಗಿ ಮಿತವಾಗಿನೇ ಇರ್ಬೇಕು. ಮಿನಿಮಮ್ 8 ಅವರ್ ಅಂತಾರೆ, ಒಂದ್ 6 ಅವರ್ ಆದ್ರೂ ಮಲಗಿದ್ರುನು ನಮ್ ದೇಹ ನೆಕ್ಸ್ಟ್ ಡೇಗೆ ಆರಾಮಾಗಿ ನಮ್ಗೆ ಹೇಗ್ ಬೇಕು ಹಂಗೆ ಕೋಪರೇಟ್ ಮಾಡುತ್ತೆ. ಇಲ್ಲ ತೀರಾ ಕಡಿಮೆ ಆಗ್ತಾ ಹೋದ್ರೆ ಗ್ಯಾಸ್ಟ್ರಿಕ್ ಶುರು ಆಗೋದು, ಎಲ್ ಕೂತಲ್ ನಿಂತಲ್ ನಿದ್ದೆ ಬರೋದು, ತಲೆನೋವು ಬರೋದು, ಊಟ ಜೀರ್ಣ ಆಗದೆ ಇರೋದು, ಇದೆಲ್ಲ ಆಗತ್ತೆ. ಇವನು ಇಲ್ಲಿ ರಾತ್ರಿ ಪೂರ್ತಿ ಹೋದ್ಬಿಟ್ಟು ನಾಳೆ ಕ್ಲಾಸಲ್ಲಿ ಹೋದ್ರೆ ಅಲ್ಲಿ ಇಂಪಾರ್ಟೆಂಟ್ ವಿಷಯಗಳು ಯಾವ್ದು ತಲೆಗೆ ಹೋಗಲ್ಲ. ಅಲ್ಲಿ ಫುಲ್ ಅವಾಗ ಆಯಾಸ ಆಗ್ತಿರುತ್ತೆ, ಬಾಡಿ ಕುತ್ಕೊಳಕ್ ಆಗಲ್ಲ. ಹಂಗಾಗಿ ಎಲ್ಲಾನು ಹಿತಮಿತವಾಗೇ ಇರ್ಬೇಕು. ಒಬ್ಬೊಬ್ರು ಅಥವಾ ನಿದ್ದೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುಂಭಕರ್ಣನ್ ತರ ಮಲ್ಕೊಳ್ಳೋದು, ಅಥವಾ ನಾನು ಮಲ್ಗೋದೇ ಇಲ್ಲ ಅಂತ ಹೇಳ್ಬಿಟ್ಟು 2 ಅವರ್ 3 ಅವರ್ ಮಲಗೋದು ಮಾಡಿದ್ರು ಕೂಡ ಆಗಲ್ಲ ಮ್ಯಾಮ್. ಎಲ್ಲ ಹಿತಮಿತವಾಗಿನೇ ಇರ್ಬೇಕು. ಆಯ್ತು, ನಾಳೆ ಏನೋ ಫಂಕ್ಷನ್ ಇದೆ, ಒಂದ್ ಮದ್ವೆ ಇದೆ, ಹಬ್ಬ ಇದೆ, ಒಂದಿನ ಓಕೆ, ಇನ್ನೂ ಒಂದಿನ ಇದೆ, ಆಯ್ತು 2 ದಿನನೂ ಅಡ್ಜಸ್ಟ್ ಮಾಡ್ಕೋಣ. ಆದ್ರೆ ನಾನು ಈಗ ಸಾಧನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಊಟ ನಿದ್ದೆ ಎಲ್ಲಾನು ಸ್ಕಿಪ್ ಮಾಡಿ ನಾನು ಓದ್ಕೋತೀನಿ ಬರ್ಕೋತೀನಿ ಸಾಧಿಸೋವರ್ಗು ನಾನು ಮಲ್ಗಲ್ಲ, ನಾನು ಊಟ ಎಲ್ಲಾ ತ್ಯಜಿಸ್ಬಿಡ್ತೀನಿ ಅಂತ ಹೇಳಿದ್ರೆ ನಾವ್ ಏನನ್ನೂ ಸಾಧನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ ದೇಹ ಮನಸ್ಸು ಅದಕ್ಕೆ ಕೋಪರೇಟ್ ಮಾಡಲ್ಲ. ಇದು ಎಲ್ಲಾನು ಕಾಪಾಡ್ಕೋಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡು. ನೀನು ಸ್ಕಿಪ್ ಮಾಡ್ಬೇಕಾಗಿರೋದು ಎಲ್ಲಿ ಅಂತ ಅಂದ್ರೆ, ನಿನ್ನ ಸ್ನೇಹಿತರ ಜೊತೆ ಹೋಗ್ತಿದ್ಯಾ, ವಾಕಿಂಗ್ ಹೋಗ್ತಿದ್ಯಾ, ಅಲ್ಲಿ ಇಲ್ಲಿ ಕೂತು ಟಿವಿ ನೋಡ್ತಿದ್ಯಾ, ಫೋನ್ ನೋಡ್ತಿದ್ಯಾ, ಅದನ್ನೆಲ್ಲ ಕಟ್ ಮಾಡು. ಯಾವ್ದ್ಯಾವ್ದನ್ನ ಕಟ್ ಮಾಡಕ್ಕಾಗುತ್ತೋ ಮಾಡು. ಇಂಥದಕ್ಕೆಲ್ಲ ಒತ್ತು ಕೊಟ್ಟು ನೀನು ಓದ್ಕೊಳ್ಳೋ ಟೈಮಲ್ಲಿ ಓದ್ಕೊ, ಮಲ್ಕೊಳ್ಳೋ ಟೈಮಲ್ಲಿ ಮಲ್ಕೊ. ಅಂತ ಬಿಡೋದಕ್ ಬೇಜಾನ್ ಇರುತ್ತಲ್ವ. ಈಗ ಟೈಮ್ ಇದ್ದಾಗ ನಾವ್ ಮಾಡೋದೇ ಬೇರೆ, ಟೈಮ್ ಇಲ್ದೇ ಇರುವಾಗ ಎಷ್ಟೊಂದು ನಾವೇ ಇದ್ ಮಾಡ್ಕೋತೀವಲ್ವ. ಈಗ ಅಮ್ಮ ಅಪ್ಪಂಗೆ ಏನೋ ಹೆಲ್ಪ್ ಮಾಡ್ತಿರ್ತೀವಿ, ಅದನ್ನ ಮಾಡ್ಕೋತೀವಿ ನಾವೇ. ನೀನ್ ಓದ್ಕೊ, ಪರವಾಗಿಲ್ಲ. ಟಿವಿ ನೋಡ್ಬೇಡ, ಫೋನ್ ನೋಡ್ಬೇಡ, ಫ್ರೆಂಡ್ಸ್ ಜೊತೆ ಒಂದ್ 4 ದಿವಸ ಹಾಡೋದ್ ಬಿಡು. ನಿನ್ ಗುರಿ ಸಾಧನೆ ಆದ್ಮೇಲೆ ಅವಾಗ ನಿಂಗೆ ಏನ್ ಖುಷಿ ಕೊಡುತ್ತೋ ಅದ್ರಲ್ಲಿ ನೀನ್ ಮಿಂಗಲ್ ಆಗ್ಬೋದಲ್ವಾ. ಈ ತರ ತಗೊಂಡ್ ಹೋಗ್ಬೇಕಾಗತ್ತೆ ಮ್ಯಾಮ್. ಎಲ್ಲಾನು ಸ್ಕಿಪ್ ಮಾಡೋದು ಒಳ್ಳೇದಲ್ಲ. ನಮಗೆ ಅನುಭವಕ್ಕೆ ಬಂದಿರುವಂತಹದ್ದು. ಮತ್ತೆ ಹಾ ಈ ಬಂದು ಯುಕ್ತ ಆಹಾರ, ಅಲ್ಲಿ ಸಹ ಏನು ಈ ರಾಜಸಿಕ, ತಾಮಸಿಕ ಮತ್ತೆ ಸಾತ್ವಿಕ, ಹಾ ಮೂರು ಮ್ಯಾಮ್. ರೀತಿಯ ಆಹಾರಗಳು. ಅದರಲ್ಲೂ ಸಹ ಯಾವುದನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಹೌದು ಮ್ಯಾಮ್. ಇದು ಇವಾಗ ಹೊರಗಿನ ಪ್ರಪಂಚದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಹೀಗೆ ಹೇಗಿದೆಯೋ ಹಾಗೆ ಧ್ಯಾನ ಮಾಡಬೇಕಾದ್ರೂ ಸಹ ನಮ್ಮ ದೇಹ ಮತ್ತು ಆರೋಗ್ಯ ಅದನ್ನು ಕಾಪಾಡಿಕೊಂಡು ನಾವು ಆ, ಧ್ಯಾನಕ್ಕೆ ಕೂತ್ಕೊಳ್ಬೇಕು. ಆಗಲೇ ನಾವು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಹೊರ ಪ್ರಪಂಚದಲ್ಲಿ ಸಾಧನೆ ಹೇಗೆ ಮಾಡ್ತೀವೋ ಹಾಗೆ ಆಧ್ಯಾತ್ಮ ಸಾಧನೆಗೂ ಸಹ ಇದು ಅಗತ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಒಂದು ಹೌದು. ಇನ್ನೊಂದು 5 ನಿಮಿಷ ಆಗತ್ತೆ, ಹಾ ಮ್ಯಾಮ್. ಕತೆ ಹೇಳ್ತೀನಿ. ಹಾ ಮ್ಯಾಮ್, ಹೇಳಿ ಮ್ಯಾಮ್. ಬುದ್ಧ ತುಂಬ ತಪಸ್ ಮಾಡ್ತಾರೆ. ಅಂದರೆ ರಾಜ್ಯ ಎಲ್ಲ ಅಂತಹ ಎಂಪರರ್ ಆಗಬೇಕಾಗಿದ್ದಂಥವನು ಹೌದು ಅದೆಲ್ಲ ಮ್ಯಾಮ್. ಬಿಟ್ಟು ಬಿಟ್ಟು ಬಂದು ನಾನು ಆತ್ಮಜ್ಞಾನ ಪಡಿತೀನಿ ಅಂತಂದ್ಬಿಟ್ಟು ಧ್ಯಾನ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಕೂತ್ಕೊಳ್ತಾರೆ. ಈ ದೇಹ ಅನ್ನೋದಕ್ಕೆ ಒಂಚೂರು ಅವರು ಗಮನವನ್ನೇ ಕೊಡಲ್ಲ. ತುಂಬ ಕೃಶವಾಗಿಬಿಡುತ್ತೆ ದೇಹ. ಅವರಿಗೆ ಎದ್ದು ಓಡಾಡೋದಕ್ಕೂ ಕಷ್ಟ ಆಗೋಗ್ಬಿಡುತ್ತೆ. ಒಂದು ಕಾಲುವೆ ಥರ ನದಿ, ಅದರಲ್ಲಿ ನೀರೇನು ಜಾಸ್ತಿ ಇರಲ್ಲ, ಅದನ್ನ ದಾಟಬೇಕಾಗತ್ತೆ. ಸರಿ, ಮಧ್ಯೆ ಬಿದ್ದು ಹೋಗ್ತಾರೆ ತುಂಬ ಕೃಶವಾಗಿರೋದ್ರಿಂದ. ಸರಿ, ನಾನು ಹೀಗೆ ಏನು ಮಾಡೋಕ್ಕಾಗದೆ ಹೀಗಾಗ್ಬಿಟ್ನಲ್ಲ ಅಂತ ಅವಾಗ ಅವ್ರಿಗೆ ಯೋಚನೆ ಬರುತ್ತೆ. ನನ್ನ ದೇಹ ಆರೋಗ್ಯ ಹೀಗೆ ಕೆಟ್ಟೋಗಿದೆ, ನಾನು ಅಂತಹ ಸಾಮ್ರಾಜ್ಯವನ್ನು ಬಿಟ್ಟು ಬಂದ್ಬಿಟ್ಟೆ, ಎಲ್ಲ ಹೆಂಡತಿ ಮಕ್ಕಳನ್ನ ಸಾಮ್ರಾಜ್ಯವನ್ನು ಎಲ್ಲನೂ ಬಿಟ್ಟು ಬಂದ್ಬಿಟ್ಟೆ, ಇಲ್ಲೇನೋ ಸಾಧನೆ ಮಾಡ್ತೀನಿ ಅಂತಂದೆ
ಎಲ್ಲಿ ನನಗೆ ಯಾವ ಒಂದು ಇದನ್ನು ಆತ್ಮಜ್ಞಾನ ಬಂದಿಲ್ಲ, ನನಗೆ ಮುಕ್ತಿ ಅನ್ನೋದು ಸಿಕ್ಕಿಲ್ಲ, ಆ, ಪೂರ್ತಿ ಹೀಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಆಗ ಒಬ್ರು ಹೇಳ್ತಾರೆ, ಯಾರೋ ಸ್ವಲ್ಪ ಪಾಯಸ ತಂದು ಕೊಡ್ತಾರೆ. ಆವಾಗ ಅವನಿಗೆ ಸ್ವಲ್ಪ ಶಕ್ತಿ ಬಂತು. ಹಾಗಾಗಿ ಆಹಾರದ ಅಗತ್ಯ ಇದೆ ಅಂತಂದ್ಬಿಟ್ಟು ಗೊತ್ತಾಯ್ತು ಅಂತ. ಗೊತ್ತಾಗುತ್ತೆ. ಇನ್ನೊಂದು ವರ್ಷನಲ್ಲಿ ಹೇಳ್ತಾರೆ, ಗುರೂಜಿ ಹೇಳಿರೋದು, ಅವನಿಗೆ ಒಂದು ಎಲ್ಲೋ ವೀಣೆಯ ಶಬ್ದ ಕೇಳಿಸುತ್ತೆ. ವೀಣೆ ಯಾರೋ ನುಡಿಸ್ತಾ ಇರ್ತಾರೆ, ಆ ಶಬ್ದ ಕೇಳಿಸುತ್ತೆ. ಆವಾಗ ಅವನಿಗೆ ಯೋಚನೆ ಮಾಡ್ತಾನೆ, ವೀಣೆಗೆ ಆ ತಂತಿಗಳು ತುಂಬ ಟೈಟ್ ಮಾಡಿದ್ರೆ ಏನಾಗುತ್ತೆ, ಕಟ್ ಆಗಿಬಿಡುತ್ತೆ. ತುಂಬ ಲೂಸಾಗಿ ಇದ್ದರೆ ಅದರಲ್ಲಿ ಒಳ್ಳೆಯ ನಾದ ಬರಲ್ಲ. ನಾದ ಹೊರಡೋದಿಲ್ಲ. ಅದಕ್ಕೆ ಅದು ಎಷ್ಟು ಇರಬೇಕೋ ಅಷ್ಟಿರಬೇಕು. ಹ್ಮ್. ಅದಕ್ಕೋಸ್ಕರ ನನ್ನ ದೇಹಕ್ಕೆ ಅಗತ್ಯವಿರುವಂತಹದ್ದನ್ನೆಲ್ಲ ನಾನು ಮಾಡಿಕೊಡ್ಬೇಕು, ಅದು ಚೆನ್ನಾಗಿ ಇರಬೇಕು. ಆಗ ನಾನು ಸಾಧನೆಯನ್ನು ಮಾಡ್ಬೋದು ಅಂತಂದ್ಬಿಟ್ಟು ಅದಕ್ಕೆ ಆಗ ಮಹತ್ವವನ್ನು ಕೊಟ್ಟು ಆಗ ಊಟ ಮಾಡ್ತಾರೆ ಆ, ಅನ್ನೋದು ಇದೊಂದು ಎಲ್ಲರೂ ಹೇಳ್ತಾರೆ. ಕೋಟ್ ಮಾಡಿದೆ ಅಂದರೆ 2-3 ಥರ ವರ್ಷಗಳು ಹೇಳ್ತಾರೆ, ಎಲ್ಲೂ ಒಂದೇ. ಓಕೆ ಮ್ಯಾಮ್. ಅದಕ್ಕೋಸ್ಕರ ಯಾವುದನ್ನು ಪೂರ್ತಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನಮ್ಮ ಸಾಧನೆಗೆ ದೇಹ ಮನಸ್ಸುಗಳು ಪೂರಕವಾಗಿ ಇರಬೇಕು. ಅದಕ್ಕೆ ಏನು ಬೇಕೋ ಅದನ್ನು ಸಹ ಮಾಡಿಕೊಂಡು ಎಲ್ಲ ಬ್ಯಾಲೆನ್ಸ್ ಆಗಿ ಇರಬೇಕು ಅಂತ ಇಲ್ಲಿ ಸಹ ತೋರಿಸಿರೋದು ಅದೇ. ಯಾವುದೋ ಹೆಚ್ಚುನೂ ಆಗಬಾರ್ದು, ಯಾವುದೋ ಕಮ್ಮಿನೂ ಆಗಬಾರ್ದು ಅಂತ. ನಮ್ಮ ಜೀವನದಲ್ಲೂ ಅಷ್ಟೇ, ಯಾವುದು ಹೆಚ್ಚು ಆಗಬಾರ್ದು, ಯಾವುದು ಕಡಿಮೆನೂ ಆಗಬಾರ್ದು. ಸರಿ, ಇನ್ನೇನು ಇಲ್ಲ ಅಲ್ವಾ ಅಂದ್ಕೊಳ್ತೀನಿ. ಹಾ ಮ್ಯಾಮ್, ಆಗಿದೆ. ಮುಗಿಸೋಣವಾ? ಹಾ ಮ್ಯಾಮ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ ಅರ್ಪಣಮಸ್ತು.